ಏನ್ ಮಾಡಬೇಕು? ಎಲ್ಲ ನಿನ್ನಯ. ಹೇಳ್ರಿ, ಏನ್ ಮಾಡಬೇಕು? ನಿಮ್ಮ ಭಕ್ತಿ ಭಯ ಎಲ್ಲ ನನಗೆ ಗೊತ್ತು. ಅಲ್ಲೂಯ, ದೇವ್ರು ಆಲ್ರೆಡಿ ಆಲಯದಲ್ಲಿ ಎಲ್ಲ ತುಂಬಿಸ್ಬಿಟ್ಟಿದ್ದಾನೆ. ಇದು ಯಾರಿಗೋಸ್ಕರ ತುಂಬಿಸಿರೋದು? ನನಗೋಸ್ಕರ. ಈಗ ಈ ತುಂಬಿಸಿರೋದನ್ನ ನಾವೇನ್ ಮಾಡಬೇಕು? ತಗೊಂಡೋಗ್ಬೇಕು. ಇನ್ನ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆಲ್ರೆಡಿ ದೇವರು ನಿಮಗೆ ಬೇಕಾಗಿರೋ ಆತ್ಮಿಕವಾದಂಥ, ಭೌತಿಕವಾದಂಥ, ಆರ್ಥಿಕವಾದಂಥ ಎಲ್ಲ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ಸ್ವರ್ಗೀಯ ದೇವರು ಈ ಆಲಯದಲ್ಲಿ ಆಲ್ರೆಡಿ ತುಂಬಿಸ್ಬಿಟ್ಟಿದ್ದಾನೆ. ಯಾರು ನಂಬುವಂಥವ್ರಾಗಿದ್ದಾರೋ ಅವ್ರಿಗೆ ಯೇಸುವಿನ ನಾಮದಲ್ಲಿ ಅದು ದೊರಕಲಿ. ರಿಸಲ್ಟ್ ನೋಡಿದ್ದೀರಾ? ಕೆಲ ಜನರು ಪಾಸ್ ಆಗ್ತಾರೆ, ಕೆಲ ಜನರು ಪಾಸ್ ಆಗಲ್ಲ. ಆ ರೀತಿ ಆಗೋದು ನಿಮ್ಮ ರೀತಿ. ನಾನು ಹೇಳ್ತಾ ಇದ್ದೀನಿ, ಆಲ್ರೆಡಿ ದೇವ್ರ ಸಕಲ ಆಶೀರ್ವಾದಗಳಲ್ಲಿ ತುಂಬಿಸಿದಾರೆ. ಕೆಲವು ಜನ ಮಾತ್ರ ಕೆಲ ಜನರು ಹೌದಾ ಅಂತ ಕೂತಿದ್ದಾರೆ. ಅಲ್ಲೂಯ್ಯ, ಗುಡ್ಲು ಗುಬ ಸುಶಿನಾರಾ? ಯಾವ ಗುಬಾ? ಗುಡ್ಲು ಗುಬಾ ಎಲ್ಲಿಗೂ ಕೊಂಡಂದೆ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ನಮ್ಮ ತೆಲುಗಿನಲ್ಲಿ ಗುಡ್ಲು ಗುಬಾ ಅಂತ ಹೇಳ್ತೀವಿ. ಕೆಲವು ಜನರು ಅಂಕುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನಾಗಿ ನಾನು ಮಾತಾಡ್ತಾ ಇಲ್ಲ, ಇಲ್ಲಿ ದೇವರು ಏನು ಮಾತಾಡ್ತಾರೆ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಸಭೆಯಲ್ಲಿ ದೇವರ ಸಕಲ ಆಶೀರ್ವಾದಗಳನ್ನು, ಬೇರೆ ಸಭೆಯಲ್ಲಿ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ನಮ್ಮ ಸಭೆ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ನನಗೆ ದೇವರು ಕೊಟ್ಟರೆ ಸಭೆ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಇರುವಾತನು ಯೇಸು ಪ್ರಾರ್ಥನಾಲಯ ಸಭೆ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಈ ಆಲಯದ ಒಳಗಡೆ ಸಕಲ ಆಶೀರ್ವಾದಗಳಿಂದ ನನ್ನ ದೇವರು ತುಂಬಿಸಿದಾನ. ಹಲ್ಲೆಲೂಯಾ. ಈಗ ನಾವೇನು ಮಾಡಬೇಕು? ತಗೊಂಡೋಗೋಕ್ಕೆ ಕೈ ಏನಾಗಿರ್ಬೇಕು? ತಗೊಂಡೋಗ್ಲಿಕ್ಕೆ ಕೈ ಏನಾಗಿರ್ಬೇಕು? ಖಾಲಿ ಆಗಿರ್ಬೇಕು. ಶುದ್ಧತೆ, ನಂಬಿಗಸ್ತಿಕೆ, ಭಯಭಕ್ತಿ ಎಲ್ಲ ಗೊತ್ತು. ಹಲ್ಲೆಲೂಯಾ. ಈಗ ಈ ಆಶೀರ್ವಾದಗಳನ್ನು, ಈ ಬಿಡುಗಡೆಗಳನ್ನು, ಈ ಸಮೃದ್ಧಿಯನ್ನು ತೆಗೆದುಕೊಳ್ಳಬೇಕಾದ್ರೆ ನನ್ನ ಕೈ ಖಾಲಿಯಾಗಿರಬೇಕು. ಯೇಸು मसीह पूरा आशीर्वाद ये चर्च के अंदर वो रख दिया. आशीर्वाद इधर है नहीं है, अब हम लेना चाहिए. कैसा लेना चाहिए? ये आशीर्वाद किसके लिए रखना है? मेरे के लिए बोलना चाहिए. बोलना, मेरे के लिए. हालेलुया. बोलो यीशु मसीह की. हालेलुया. पूरा आशीर्वाद यीशु प्रभु हमारे के लिए इधर रखा है. अब हम क्या करना चाहिए? हम क्या करना है? हम हमारा हाथ में से वो उठाना चाहिए. अब हमारा आशीर्वाद हम उठाना चाहिए तो हम क्या करना है? हमारा हाथ क्या करना है? हमारा हाथ कैसा रहना चाहिए? खाली रहना चाहिए. हालेलुया. ನಮ್ಮ ಕೈ ಬರಿದಾಗಿರ್ಬೇಕು, ಖಾಲಿಯಾಗಿರ್ಬೇಕು. ಆವಾಗಲೇ ಆಲಯದ ಒಳಗಡೆ ಬಂದು ಏನು ಬೇಕು ಎತ್ಕೊಳ್ಳಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನನ್ನ ಕೈಯಲ್ಲಿ ಎಲ್ಲ ಇಟ್ಕೊಂಡು ದೇವರ ಆಲಯದ ಒಳಗಡೆ ಬಂದ್ಬಿಟ್ಟು ನಾನು ಎತ್ಕೊಳ್ತೀನಿ ಅಂದರೆ ಅದು ಅಸಾಧ್ಯ. ದೇವರ ಆಲಯದ ಒಳಗಡೆ ಅಪ್ಪ ನನಗಾಗಿಟ್ಟಿರುವಂಥದ್ದನ್ನು ನಾನು ಪಡೆದುಕೊಳ್ಳಬೇಕಾದ್ರೆ ನನ್ನ ಕೈ ಖಾಲಿಯಾಗಿರ್ಬೇಕು. ಹಲ್ಲೆಲೂಯಾ. ಆ ಮಗಳು ಒಳ್ಳೆ ಸಾಕ್ಷಿ ಹೇಳಿದ್ರು ಅಲ್ಲಮ್ಮ, ಮಗಳು ಕುರಿತು. ಒಂದು ವೇಳೆ ದೇವ್ರ ಕೃಪೆಯಿಂದ ನಿಮ್ಮ ಮನೆ ಒಳಗಡೆ ನಾನು ಬಂದಿಲ್ಲ ಅಂದ್ರೆ ಆ ಕಾರ್ಯಗಳು ಬಿಡ್ತಾ ಇದ್ರಾ? ಬಿಡ್ತಾ ಇರಲಿಲ್ಲ. ಅವ್ರ ಯಜಮಾನ್ರು ಹೇಳಿದ ಒಂದು ಶಬ್ದ ತುಂಬಾ ಇಷ್ಟ ಆಯ್ತು ನನಗೆ. ಏನ್ ಪಾಸ್ಟರ್ ಇಲ್ಲಿವರೆಗೂ ಬಂದಿದ್ರೆ ಹಂಗೆ ಬಂದು ಹಂಗೆ ಹೋಗ್ಬಿಟ್ರೆ ಹೆಂಗೆ ಅಂದ್ರು. ಹಲ್ಲೆಲೂಯಾ. ಆಗ ತಿಳ್ಕೊಂಡ್ರೆ ಹಲ್ಲೆಲೂಯಾ, ದೇವ್ರು ಇವರಿಗೆ ಹೊಲ್ದಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾ ಸತೀಶ್ ಮನೆಗೆ ಮತೀಸ್ತಾನೆ ರೆಡಿನಾ ಮತ್ತೆ ಗಂಡ ಹೇಳ್ಬೇಕು, ಗಂಡ ಐಸ್ ಕೊಡ್ಬೇಕು, ಗಂಡ ಕುಲ್ಫಿ ಕೊಡ್ಬೇಕು. ಹಲ್ಲೆಲೂಯಾ. ಈಗಲೇ ಕೊಡಲ್ಲ, 2 ತಿಂಗಳು ಟೈಮ್ ಇದೆ ನಿಮಗೆ. ಹಲ್ಲೆಲೂಯಾ. ನಾನು ಹೇಳ್ತದೆ, ನಾವು ಸದ್ಯ ಸಿಸ್ಟರ್ ಬಂದ್ಬಿಟ್ಟು ದೀಕ್ಷಾನ ಕೊಟ್ಬಿಡಕ್ಕೆ ಏನು ಅವ್ರ ಅಪ್ಪನ ಮನೆ ನಮ್ಮ ಅಪ್ಪನ ಮನೆನ? ಹಲ್ಲೆಲೂಯಾ. ಅದಕ್ಕೂ ನಿಯಮ ಇದೆ. ಅಲ್ಲ ಹೇಳಿದ್ರು, ಪಾಸ್ಟರ್ ಮನ ಹತ್ರ ಹೇಳಿದ್ರು, ಅದಕ್ಕೊಂದು ನಿಯಮ ಇದೆ, ಅದಕ್ಕೊಂದು ಪದ್ಧತಿ ಇದೆ. ಹಲ್ಲೆಲೂಯಾ. ಲಾಸ್ಟ್ ಟೈಮ್ ಬಂದ್ರು ಬೇಕು ಅಂದ್ರು, ಈ ಟೈಮ್ ಬೇಡ ಅಂದ್ಬಿಟ್ರು, ಮತ್ತೆ ಬಂದ್ರು ಬೇಕು ಅಂದ್ರು. ಅವ್ರು ಹೇಳ್ದಂಗೆಲ್ಲ ಕೇಳಕ್ ನಾವಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಸೇವಕರು ನಿಮ್ಮ ಮಾತು ಕೇಳಕ್ ಇರೋದು? ನೀವ್ ಯಾರ ಮಾತು ಕೇಳಕ್ ಇರೋದು? ಸೇವಕರು ಯಾರ ಮಾತು ಕೇಳಕ್ಕಿರೋದು? ಅಷ್ಟೇ, ಮುಗೀತು. ಹಲ್ಲೆಲೂಯಾ. ನಮ್ಮ ಸೇವಕರು ದೇವ್ರ ಮಾತು ಕೇಳ್ತಾರೆ ಅನ್ನೋರು, ನಮ್ಮ ಸೇವಕರ ಮಾತು ನಾವು ಕೇಳ್ಬೇಕು ಅನ್ನೋರಿಗೆ ಯಾರಿಗಾದ್ರೂ ಮನಸ್ಸಿದ್ರೆ ಅವ್ರು ಈ ಆಶೀರ್ವಾದಗಳು ಹೊಂದ್ಕೊಳ್ಳೋಕೆ ಸಾಧ್ಯ. ಹಲ್ಲೆಲೂಯಾ.
ಅವ್ರು ಹೇಳಿದ್ರು, ಇಲ್ಲಿವರೆಗೂ ಬಂದಿದ್ದೀರಿ, ಸುಮ್ಮನೆ ಹಂಗೆ ಖಾಲಿ ಬಿಟ್ಟು ಹಂಗೆ ಹೋಗ್ಬಿಡ್ರಿ ಅಂದ್ರು. ನಾವು ಒಳಗಡೆ ಹೋಗಿದ ತಕ್ಷಣ ಸಾಪಿ ಹಾಕ್ಬಿಟ್ರು, ಕೂತ್ಕೊಂಡ್ಬಿಟ್ಟು. ಕೂತ್ಕೊಂಡಿದ್ದಷ್ಟು ಅವ್ರು ಹೇಳಿದ್ರು, ನೋಡ್ರಿ ಹಿಂಗೆಲ್ಲ ಆಯಿತು, ಹಿಂಗೆಲ್ಲ ಮಾಡ್ತಾರೆ. ಹೇಳ್ದೆ, ಆಲ್ರೆಡಿ ಆ ಮನುಷ್ಯ ಕುಡಿತಾ ಇದ್ರು, ಈಗ ಕುಡಿತಾ ಇಲ್ಲ, ಕುಡಿಯೋದು ಬಿಟ್ಟಿದ್ದಾರೆ. ಈಗ ಅಪ್ಪ ಬಿಟ್ಟಿದ ಮೇಲೆ ಮಗಳು ಬಿಡಲೇಬೇಕು. ಬಿಡ್ಲಿಕ್ಕೆ ಕಾರಣ ಏನು ಗೊತ್ತಾ? ನಾ ಬಂದು ಏನೋ ಮಾಡಿಬಿಟ್ಟಿಲ್ಲ, ಅಲ್ಲಿ ಮ್ಯಾಜಿಕ್ ಏನು ಮಾಡಿಲ್ಲ ಅಲ್ಲ. ಯೇಸಪ್ಪನ ಹೆಸರಲ್ಲಿ ಪ್ರಾರ್ಥನೆ ಮಾಡೋದು, ಯಾಕಂದ್ರೆ ನಿಮ್ಮ ಯಜಮಾನರಿಗೆ ಬಿಡೋ ಮನಸ್ಸಿತ್ತಲ್ಲ, ಅದರ ಫಲನೇ ನಿಮ್ಮ ಮಕ್ಕಳು ಬಿಟ್ಟಿದಂಥ ಫಲ ಅದು. ಅಲ್ಲೂಯ ನಾವು ಹೋದೋ, ಅಮ್ಮ ಹಿಂಗೆಲ್ಲ ಮಾಡೋ ಸರಿ ಇಲ್ಲ, ಇದೆಲ್ಲ ನಮಗೆ ಯೋಗ್ಯ ಅಲ್ಲ, ಈ ಸಂಬಂಧಗಳೆಲ್ಲ ನಮ್ಗೆ ಯೋಗ್ಯ ಅಲ್ಲ, ಈ ರಿಲೇಷನ್ಶಿಪ್ಗಳೆಲ್ಲ ನಮ್ಗೆ ಯೋಗ್ಯ ಅಲ್ಲ, ಈ ಫ್ರೆಂಡ್ಶಿಪ್ಗಳೆಲ್ಲ ನಮ್ಗೆ ಯೋಗ್ಯವಲ್ಲ ಅಂತ ಹೇಳಿದ ತಕ್ಷಣ ಗೊಳೋ ಅಂತ ಹತ್ಕೊಂಡ್ಬಿಟ್ಲ. ಯಾಕಂದ್ರೆ ಮಾತಾಡೋದು ನಾವಲ್ಲ, ಆ ಟೈಮಲ್ಲಿ ಮಾತಾಡೋದು ಪರಿಶುದ್ಧಾತ್ಮ ಆಗಿರ್ತಾರೆ. ಪರಿಶುದ್ಧಾತ್ಮ ಮಾತಾಡ್ರೇ ಅಳ್ಬೇಕು ಅನ್ಸೋದು, ದೇವ್ರು ಮಾತಾಡ್ರೇ ಹೃದಯ ಒಡೆಯುವಂಥದ್ದು, ದೇವ್ರು ಮಾತಾಡ್ರೇ ಒಪ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಆ ಮಗಳು ಒಪ್ಪಿಸ್ಕೊಟ್ಲು, ಬಿಟ್ಲು, ಚೆನ್ನಾಗಿದ್ದಾರೆ. ಮೊದಲು ನಾ ಬಿಡಕ್ಕೆ ತಯಾರಾಗಬೇಕು. ಅವರಪ್ಪ ಬಿಟ್ಟು ತಯಾರಾದರು. ಹೇಳಿದ ತಕ್ಷಣ ಅದೇ ದಿನ ಆ ಮಗಳು ಸರೋದು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಇದು ದೇವರ ಆಶೀರ್ವಾದ ಮಾಡುವಂಥ. ನಾನು ಮೇಲೆ ಬಾ. ಈಗ ಕೈಯಲ್ಲಿ ಏನಿಟ್ಕೊಂಡಿದ್ದಾರೆ? ಬುಕ್ ಇದೆ. ಪ್ರೈಸ್ ದಿ ಲಾರ್ಡ್. ಇದೆಯಾ ಇಲ್ವಾ? ಈಗ ಇರುವಾತನು ಯೇಸು ಪ್ರಾರ್ಥನಾಲಯ ಸಭೆ ಇದು ಎಲ್ಲಿದೆ? ಈಗ ಇಲ್ಲಿ ಅನೇಕ ಆಶೀರ್ವಾದಗಳನ್ನ ದೇವರು ಆಲಯದ ಒಳಗಡೆ ಇಟ್ಟಿದ್ದಾರೆ ಇಲ್ವಾ? ಆದ್ರೂ ಕೂಡ ಕೈಯಲ್ಲಿ ಏನಿದೆ? ಬುಕ್ ಅಂದ್ರೆ ಅರ್ಥ ಮಾಡ್ಕೊಬೇಕು ಏನಿದು ಅಂತ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಆಶೀರ್ವಾದ ಎತ್ಕೊ ನೋಡೋಣ. ಬುಕ್ ಕೆಳಗಡೆ ಬೀಳ್ಬಾರದು. ಎಲ್ಲ ನಿನ್ನ ವಾರ ಬಂದ್ಬಿಟ್ಟು ಬುಕ್ ಇಟ್ಕೊಂಡ್ಬಿಟ್ಟು ಎಲ್ಲ ನಿನ್ನ ಎಲ್ಲ ನಿನ್ ಕರ್ಮ ಅಂತ ಹೇಳ್ತಾರೆ ದೇವರು. ಅಲ್ಲೂಯ್ಯ. ಈ ಹೆಗ್ಲೆಲ್ಲ ಒಂದು ಇಕ್ಕೊಂಡ್ಬಿಟ್ಟು ಈ ಹೆಗ್ಲೆಲ್ಲ ಇಕ್ಕೊಂಡ್ಬಿಟ್ಟು ಅಲ್ಲೂಯ್ಯ. ಬಿಡುಗಡೆಗೋಸ್ಕರ ಅಲ್ಲೂಯ್ಯ. ಇರಪ್ಪ, ಇನ್ನ ಹೇಳಿಲ್ಲ. ನನಗೆ ಗೊತ್ತು ಜಾಸ್ತಿ ಹೊತ್ತು ಆಗುತ್ತೆ ನಿನ್ ಕಷ್ಟ ಅಂತ ಹೇಳ್ಬಿಟ್ಟೆ ಲಘುವಾಗಿರೋದು, ತೂಕ ಇಲ್ದಿರೋದು ಬುಕ್ ಕೊಟ್ಟಿರೋದು ನಿನ್ ಕೈಯಲ್ಲಿ. ಅಲ್ಲೂಯ್ಯ. ಈಗ ಟ್ರೈ ಮಾಡು, ಎಲ್ಲರ ಮುಂದೆ ಟ್ರೈ ಮಾಡು. ಬುಕ್ ಕೆಳಗಡೆ ಬೀಳಬಾರ್ದು. ಆಶೀರ್ವಾದ ಮಾತ್ರ ಅಲ್ಲಿದೆ. ಆಡಾಡು. ಎತ್ಕೋ ಬುಕ್ ಎತ್ತು. ಎತ್ತಬಾರ್ದು. ಬುಕ್ ಎತ್ತು, ಇಕ್ಕೋ, ಆಡಾಡು. ಸ್ತೋತ್ರ ಎಸಪ್ಪ, ಆಡಾಡು. ಎತ್ತು. ಎತ್ಕೋ. ನೀನು ಸ್ತೋತ್ರ ಹೇಳಿದ್ರು ಇಲ್ಲ, ಸೂತ್ರ ಹೇಳಿದ್ರು ಇಲ್ಲ, ನೀನು ಪ್ರಾರ್ಥನೆ ಮಾಡಿದ್ರು ಇಲ್ಲ, ನೀನು ಆರಾಧನೆ ಮಾಡಿದ್ರು ಇಲ್ಲ, ನೀನು ಚಪ್ಪಾಳೆ ಹೊಡೆದ್ರು ಇಲ್ಲ. ಆಶೀರ್ವಾದ ನೀನು ಎತ್ಕೊಳ್ಬೇಕಾದ್ರೆ ಬುಕ್ ಇಟ್ಟುಕೊಂಡು ಎತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೇರೆ ಕಾರ್ಯಗಳೆಲ್ಲ ಕಂಕಲಲ್ಲಿ ಮಡ್ಲಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ಆಶೀರ್ವಾದ ಬೇಕು, ಬಿಡುಗಡೆ ಬೇಕಂದ್ರೆ ನೀನು ಸತ್ರು ಕೂಡ ಆಗಲ್ಲ. ಅದು ನೀನು 20 ಅಲ್ಲ 50 ವರ್ಷದ ವಿಶ್ವಾಸಿಯಾಗಿರೋ ಹಿಂಗಿರ್ತೀಯ ಹೊರತು ಹಂಗೆ ಇರ್ತೀಯ, ಚೇಂಜ್ ಆಗಲ್ಲ. ಬಟ್ ಇದು ಎತ್ಕೊಳ್ಬೇಕಾದ್ರೆ ಇದು ಕೆಳಗಡೆ ಬಿಸಾಕ್ಬೇಕು. ಎತ್ತೀಗ ಏನು ಅನುಕೂಲ? ಏನು ಕಷ್ಟ ಆಯ್ತಾ? ಈಗ ಬುಕ್ ಕೆಳಗಡೆ ಹಾಕಿದ್ಮೇಲೆ, ಬುಕ್ ಕೆಳಗಡೆ ಬಿದ್ಮೇಲೆ ಎತ್ಕೊಳ್ಳೋಕೆ ಈಸಿ ಆಯ್ತಾ, ಕಷ್ಟ ಆಯ್ತಾ? ಅಲ್ಲಿಕ್ಬಿಡು ಬುಕ್ ಎಲ್ಲಿತ್ತು ಅಲ್ಲಿಕ್ಬಿಡು. ಏನಿದೆ? ದೇವ್ರು ಏನಿಟ್ಟಿದ್ದಾರೆ? ಎಲ್ಲ ಆಶೀರ್ವಾದಗಳನ್ನ ಈಸಿಯಾಗಿ ಇಟ್ಬಿಟ್ಟಿದ್ದಾರೆ. ನಮಗೆ ಬುಕ್ ಬೇಕು, ನಮ್ಮ ಕೈಗಳು ಉನ್ನತವಾಗಿ ಬರ್ಬೇಕಾದ್ರೆ ನಮ್ಮ ಹತ್ರದೆಲ್ಲ ಕೆಳಗಡೆ ಬೀಳ್ಬೇಕು. ಅದು ಯಾವುದು? ಲೋಕಕ್ಕೆ ಸಂಬಂಧಪಟ್ಟಿದ್ದು, ಸೈತಾನನಿಗೆ ಸಂಬಂಧಪಟ್ಟಿದ್ದು, ಶತ್ರುವಿಗೆ ಸಂಬಂಧಪಟ್ಟಿದ್ದು, ದೇವರ ವಾಕ್ಯಕ್ಕೆ ವಿರೋಧವಾದಂಥದ್ದು, ದೇವರಿಗೆ ಅಸಹ್ಯವಾದಂಥದ್ದು ಎಲ್ಲ ತ್ಯಜಿಸ್ಬೇಕು. ಏನ್ ಮಾಡ್ಬಿಟ್ರು ದೇವರು? ನಿನ್ ತಲೆ. ಅಲ್ಲೂಯ್ಯ. ಅವ್ರು ಇರೋದೇ ಮಾಡಕ್ಕೆ. ಅಲ್ಲೂಯ್ಯ. ಮಾಡಿಸ್ಕೊಳ್ಳಕ್ಕೆ ನಮಗೆ ಹೋಗ್ತಾ ಇಲ್ಲ. ನಿಜಾನ ಸುಳ್ಳ? ನಮಗೆ ಹೋಗ್ತಾ ಇದೆಯಾ? ಅಲ್ಲೂಯ್ಯ. ತಪ್ಪು ಯಾರು? ದೇವ್ರ? ತಪ್ಪು ಯಾರು ಹೇಳ್ರಿ? ನಾನಂತ ಹೇಳ್ರಿ. ದೇವ್ರು ಮಾತ್ರ ಪರಿಶುದ್ಧನು, ಇನ್ಯಾರು ಪರಿಶುದ್ಧರಲ್ಲಿ ಬೋಲೋಗದಲ್ಲ. ಅಲ್ಲೂಯ್ಯ. ದೇವ್ರು ಮಾತ್ರ. ದೇವ್ರು ಬಿಟ್ರೆ ನಾವು ಬಿಡಕ್ಕೆ ಇಷ್ಟಪಡಬೇಕು, ನಾವು ಬಿಟ್ಟು ಕೊಡಕ್ಕೆ ತಯಾರಾಗಬೇಕು.
ನಾನೇ ಬಿಟ್ಟು ಕೊಡ್ದಿರ 24 ತಪ್ಪುಗಳು ಮಾಡ್ಕೊಂಡಿದ್ರೆ ನಮ್ಮನ್ನು ನೋಡುವಂಥವ್ರು ಏನು ಮಾಡ್ತಾರೆ? ಅವ್ರು 250 ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾನು ಹೇಳಕ್ ಬಂದಿರೋದು, ದೇವ್ರು ಹೇಳಕ್ ಬಂದಿರೋದು, ಎಲ್ಲ ಆಶೀರ್ವಾದಗಳನ್ನು ನಿಮಗೋಸ್ಕರವಾಗಿ ದೇವರು ಆಲಯದಲ್ಲಿ ಇಟ್ಟಿದ್ದಾನೆ. ಲಕ್ಷ್ಮೀ ಸಿಸ್ಟರ್ ಹೇಳಿದ್ರು, ಕರೆಕ್ಟಾಗಿ ದಶಮ ಭಾಗ ಆಗೋರು ಕೈ ಎತ್ತಿ ನೋಡೋಣ. ಎತ್ರಿ, ಇವತ್ತು ಅದ್ರ ಮಕ್ಕಳ ಹೆಜ್ಜೆ ಈಡಾಗಲಿ. ಕರೆಕ್ಟಾಗಿ ದಶಮ ಭಾಗ ಆಗ್ತೀನಿ ಪಾಸ್ಟರ್ ಕೈ ಎತ್ರಿ. ನಾನು ನೋಡ್ತಾ ಇಲ್ಲ, ದೇವ್ರು ನೋಡ್ತಾ ಇದ್ದಾರ. ಹಲ್ಲೆಲೂಯಾ. ನೀವು ದುಡಿದಿದ್ರಲ್ಲಿ ದುಡಿಲಿಕ್ಕೆ ಬೇಕಾಗಿರುವಂಥ ಆರೋಗ್ಯ ಕೊಟ್ಟ ದೇವರಿಗಾಗಿ ಪ್ರತ್ಯೇಕಿಸಲ್ಪಡಬೇಕಾಗಿರುವಂಥದ್ದು, ದೇವರಿಗಾಗಿ ಸಪ್ರೇಟಾಗಿ ಎತ್ತಲೇಬೇಕಾಗಿರುವಂಥದ್ರಲ್ಲಿ ನಂಬಿಗಸ್ತರಾಗಿರೋರು ಕೈ ಎತ್ತರಿ. ಪಾಸ್ಟರ್ ನಾನು ತಿಂಗಳ ದಶಮ ಕರೆಕ್ಟಾಗಿ ಆಗ್ತಾ ಇದ್ದಾನೆ ನೋಡ್ಕೊಳ್ಳಿ. ಪಾಸ್ಟ್ರಿಗೆ ಏನು ಕಡಿಮೆ? ಪಾಸ್ಟ್ರಿಗೆ ನೋಡಿ ಕಡಿಮೆ. ಹಲ್ಲೆಲೂಯಾ. ಅವ್ರಿಗೇನು ಕಡಿಮೆ? ಜನ ತುಂಬ ಬರ್ತಾರ, ಕುತ್ಕೊಂತಾರ, ಚಾಪೆ ಅರ್ಧ ಹಾಕ್ಬಿಟ್ಟು ಹೋಗ್ತಾರ. ಹಲ್ಲೆಲೂಯಾ. ನಾನು ನಿಮ್ಮನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ, ಕುಗ್ಗಿಸ್ತಾ ಇಲ್ಲ. ಕೆಲವು ಜನರೆಲ್ಲ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಓ ಸಭೆ ತುಂಬಿ ತುಳುಕ್ತಾ ಇದೆ, ಅವ್ರಿಗೇನು ಕಡಿಮೆ. ಬಟ್ ನಮ್ಮನೆ ದೋಸೆ ತೂತ ಅವ್ರಿಗೇನು ಗೊತ್ತು ಅಲ್ವಾ? ಕೆಲವ್ರ ಮನೇಲಿ ಅಂಚೆ ತೂತ ಆಗ್ಬಿಟ್ಟಿರ್ತದೆ. ಈಗ ನೀವೇ ನೋಡ್ರಿ, ನಿಮ್ಮ ಮುಂದೆ ಯಾರು ಕರೆಕ್ಟಾಗಿ ದರ್ಶನ ಭಾಗ ಆಗ್ತಾರೆ ಕೈ ಎತ್ತರಿ. ಎಷ್ಟು ಜನ ಎತ್ತಿದ್ರು? ಹೇಗೆ ನಡೆಯುತ್ತೆ ಸಭೆ? ಹೇಗೆ ಬೆಳೀತೆ ಸಭೆ? ನಾವೆಲ್ಲ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕಾದವರು, ನಮ್ಮನ್ನು ತುಂಬಿಸ್ಕೊಳ್ಬೇಕಾದವರು. ಖಂಡಿತವಾಗಲೂ ನೀನು ಹೊಟ್ಟೆನೂ ತುಂಬಲ್ಲ. ಆ ರೀತಿಯಾಗಿ ತಿನ್ನೋದ್ರ ಮೂಲಕವಾಗಿ ಅನಾರೋಗ್ಯ ಬರ್ತದೆ ಹೊರತು ಆರೋಗ್ಯ ಬರೋದಿಲ್ಲ. ನಿನ್ನ ಮನೆ ಪಡ್ತಾ ಇದೆ ಅನಿಸ್ತದೆ ಹೊರತು ಬಟ್ ಯಾವಾಗಿದ್ರು ತೂತೆ. ದೇವ್ರ ವಾಕ್ಯ ಹೇಳ್ತದೆ, ಗೋಣಿಚೀಲ ತೂತಿನ ಹಾಗೆ, ಜೋಬಿನ ತೂತಿನ ಹಾಗೆ, ನಿನ್ನ ಕೈಗಳು ತೂತಿನ ಹಾಗೆ ನಿನ್ನ ಜೀವಿತ ಮಾರ್ಪಡುತ್ತದೆ. ದೇವರ ವಾಕ್ಯ ಹೇಳ್ತದೆ. ಪರಿಶುದ್ಧದ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಪ್ರೀತಿಯ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ಆರಾಧನೆಯ ವಿಷಯದಲ್ಲಿ, ಕೊಡುವ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿ ನಾವು ಕರೆಕ್ಟ್ ಆಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಬರೀ ದಶಮ ಭಾಗ ಮಾತ್ರ ಕೊಟ್ಬಿಟ್ರೆ ನಿಮ್ಗೆ ಆಶೀರ್ವಾದ ಬರೋಲ್ಲ. ಕೆಲವು ಜನರು ಹಂಗೆ, ಓ ನಾನು ದಶಮ ಭಾಗ ಕೊಟ್ಬಿಟ್ರೆ 20,000 ಕೊಟ್ಬಿಟ್ರೆ ದೇವ್ರು 20 ಲಕ್ಷ ಕೊಟ್ಬಿಡ್ತಾರೆ ಅಂತ. ನಮ್ಮ ದೇವ್ರನ್ನ ಮೆಚ್ಚಿಸ್ಲಿಕ್ಕೂ ಆಗಲ್ಲ, ಆ ರೀತಿ ಇದು ಮಾಡ್ಲಿಕ್ಕೆ ಆಗಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಓತಾ ಹೋರಿ ಈ ಲೋಕದಲ್ಲಿರೋದು ಎಲ್ಲವೂ ನನ್ನದೇ ಅಂತ ದೇವ್ರು ಹೇಳ್ತಾರೆ. ಹಲ್ಲೆಲೂಯಾ. ಎಲ್ಲವೂ ನಂದೇ, ನೀವು ನನಗೆ ಭಿಕ್ಷೆ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ರಲ್ಲಿ ಪ್ರಮಾಣದಲ್ಲಿ ಕರೆಕ್ಟ್ ಆಗಿದ್ರೆ ಸಾಕು. ಹಲ್ಲೆಲೂಯಾ. 3 ತಿಂಗಳು ನೀವು ದುಡಿತೀರಿ, 4 ತಿಂಗಳು ದುಡಿತೀರಿ, 5 ತಿಂಗಳು ನಿಮ್ಮ ಮನೆಗೆ ಸಂಬಳ ಬಂದಿಲ್ಲ, ನಿಮ್ಮ ಪರಿಸ್ಥಿತಿ ಹೆಂಗಿರ್ತದೆ? ಸಂತೋಷವಾಗಿರ್ತೀರ? ಮಕ ಎಲ್ಲ ಬೋಂಡ ಆಗ್ಬಿಟ್ಟಿರ್ತದೆ, ಮಕ ಎಲ್ಲ ಬಜ್ಜಿ ಆಗ್ಬಿಟ್ಟಿರ್ತದೆ, ಏನೋ ಕಳೆದುಕೊಂಡಂಗೆ ಆಗ್ಬಿಟ್ಟಿರ್ತದೆ. ಯಾಕೆ? ಜೀವನ ನಡೆಯಲ್ಲ. ಸಭೆ ನಡಿಬೇಕಾದ್ರೆ ಮೊದಲನೇದಾಗಿ ದೇವರ ಸಹಾಯ, ಎರಡನೇದಾಗಿ ವಿಶ್ವಾಸಿಗಳ ಕರ. ನಿಜ. ದೇವರ ರಾಜ್ಯ ಕಟ್ಟಲ್ಪಡಬೇಕಾದ್ರೆ, ದೇವರ ಸಭೆ ಕಟ್ಟಲ್ಪಡಬೇಕಾದ್ರೆ, ದೇವರ ಸಭೆ ನಡೆಸಲ್ಪಡಬೇಕಾದ್ರೆ ನೀವು ಕೂಡ 1 ರೂಪಾಯಿ ಕಾಣಿಕೆ ದಶಮ ಭಾಗದಲ್ಲಿ ನಡೆಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನೀವು ತಿಳ್ಕೊಂಡ್ಬಿಡ್ತಾರ ಏನೋ ಮಾಡ್ಬಿಡ್ತಾರ ಅಂತ. ಏನಿಲ್ಲ. ಈಗ ನಾನು ಇದೆಲ್ಲ ಬಿಟ್ಬಿಟ್ಟು ಚರ್ಚ್ಗೆ ಕೂಡ 20,000 ರಿಂದ 25,000 ರೂಪಾಯಿ ಸಂಬಳ ಕೊಡ್ತಾರೆ. ನಾನು ಎಲ್ಲಿ? ಚರ್ಚಲ್ಲಿ 25,000 ರೂಪಾಯಿ ದಶಮ ಭಾಗ ಬೀಳ್ತಾ ಇಲ್ಲ ಇಲ್ಲಿ. ನಾನು ಕೊರತೆ ಹೇಳ್ತಾ ಇಲ್ಲ, ಇರೋರು ನಂಬಿಗಸ್ತರಾಗಿದ್ರೆ ಸಾಕು. ಇರೋದ್ರಲ್ಲಿ ನಂಬಿಗಸ್ತರಾಗಿರ್ಬೇಕು ನಾವು. ಯಾಕೆ ಬಿಡುಗಡೆ ಇಲ್ಲ? ಯಾಕೆ ಆಶೀರ್ವಾದ ಇಲ್ಲ? ಯಾಕೆ ಸಮೃದ್ಧಿ ಇಲ್ಲ? ಎಲ್ಲ ಚರ್ಚೆಯಲ್ಲಿದೆ, ನಾವು ಹೊಂದ್ಕೊಳ್ತಾ ಇಲ್ಲ. ಪ್ರಶ್ನೆ ಬೇರೆ ಕೇಳೋದು, ಇದು ಕೊಟ್ರೆ ಇದೇನಾಗುತ್ತೆ, ಇದು ಮಾಡ್ರೆ ಇದೇನಾಯ್ತು. ಕೊಡೋ ದೊಡ್ಡ ವಿಷಯ ಅಲ್ಲ, ಬಿಡ್ಬೇಕ ಕಾರ್ಯಗಳನ್ನೆಲ್ಲ ಬಿಟ್ಟು ಕರೆಕ್ಟಾಗಿ ನೀನು ಕೊಟ್ಟು ನೋಡು. ದೇವ್ರು ಹೇಳ್ತಾರೆ, ಏ ದಾವಿದ ಸಾಕು ನಿಲ್ಸಯ್ಯ, ನೀನು ಆಲಯ ಕಟ್ಟಬೇಡ, ನೀನು ಆಲಯ ಕಟ್ಟ ಅವಶ್ಯಕತೆ ನನಗಿಲ್ಲ. ಅಪ್ಪ ನೀನು ತಾನೇ ಅಭಿಷೇಕ ಮಾಡಿದೆ, ನಿನ್ನ ಮಗ ತಾನೇ ನಾನು, ಎಂಥ ದೊಡ್ಡ ರಾಜನಾಗಿ ನಾನು ಮಾರ್ಪಡಿಸಿದ್ದಿ, ಎಲ್ಲ ನೀನು ಮಾಡಿದ್ ತಾನೆ, ನಾನು ಕಟ್ಟಿದ್ದೇನೆ. ನೀನು ಕಟ್ಟಬೇಡ ಕಣಯ್ಯ. ಇದು 10 ಗಟ್ಟಲೆ ಬಂಗಾರ ಇದೆ, 10 ಗಟ್ಟಲೆ ಬೆಳ್ಳಿ ಇದೆ, 10 ಗಟ್ಟಲೆ ಬೇಕಾದಷ್ಟು ಎಲ್ಲ ಇದೆ, ಕಟ್ತೀನಿ. ನೀನು ದುಡ್ಡಿದ್ರೆ ನನಗೇನು, ನೀನು ಒಡವೆ ಇದ್ರೆ ನನಗೇನು, ನಿನ್ನ ಹತ್ರ ಜಮೀನಿದ್ರೆ ನನಗೇನು,
ನನ್ನ ಆಲಯ ನೀನು ಕಟ್ಟಬಾರದು. ಯಾಕೆಂದ್ರೆ ನಿನ್ನ ಕೈಗಳು ರಕ್ತಗಳನ್ನು ಚೆಲ್ಲಿದೆ, ನಿನ್ನ ಕೈಗಳಲ್ಲಿ ರಕ್ತದ ಕರ್ರೆಗಳಿದೆ. ನಿನ್ನ ಕೈಯಿಂದ ಆಲಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆಲಯ ಕಟ್ಟುವವನ ಕೈ ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರುವಾಗ ದೇವರ ವಾಕ್ಯ ಬರ್ತದೆ, ಆಲಯ ಶೂನ್ಯವಾಗಿರಬಾರದು. ಗೊತ್ತಾ ವಾಕ್ಯ? ಗೊತ್ತಾ ವಾಕ್ಯ ಗೊತ್ತಾ? ಆಲಯ ಏನ್ ಶೂನ್ಯ? ಒಂದನೇದಾಗಿ ದೇವರ ಸಾನ್ನಿಧ್ಯ, ಪ್ರಸನ್ನತೆ, ಮಹಿಮೆಯಿಂದ ಶೂನ್ಯವಾಗಿರಬಾರದು. ಹಲ್ಲೆಲೂಯಾ. ಎರಡನೇದಾಗಿ ಆತ್ಮಗಳಿಂದ ಶೂನ್ಯವಾಗಿರಬಾರದು. ನೀನು ಬರುವಾಗ ಇಬ್ಬರು ಕರ್ಕೊಂಡು ಬಂದಿರಬೇಕು. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರುವಾಗ ಕೆಲವೊಂದು ಕಾರ್ಯಗಳನ್ನ, ಕಾಣಿಕೆಯನ್ನು, ದಶಮಭಾಗಗಳನ್ನ ತಗೊಂಡು ಬರಬೇಕು. ಆಲಯ ಶೂನ್ಯವಾಗಿರಬಾರದು. ಯಾವಾಗ ನಿನ್ನ ಆಲಯ ಶೂನ್ಯವಾಗಿರೋದು ನೀನು ನೋಡ್ಕೊಳ್ತೀವಿ, ಯಾವಾಗ ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಮನೆ ಅದು ಶೂನ್ಯವಾಗಿರೋದಕ್ಕೆ ದೇವರು ಬಿಟ್ಟು ಕೊಡಲ್ಲ. ದೇವರ ಹೇಳಿದ್ರೆ ಕೊಡು, ನಿನ್ನ ಕೊಡಲ್ಪಡ್ತದೆ. ಕೊಡೋದ್ರಿಂದ ಆಶೀರ್ವಾದ, ಪರಿಶುದ್ಧತೆ ಬರಲ್ಲ. ನಾವು ಕೊಡೋ ಕಾಣಿಕೆಯಿಂದ, ದಶಭಾಗದಿಂದ ನಮಗೆ ಪರಿಶುದ್ಧತೆ ಬರಲ್ಲ, ಅಥವಾ ನೀತಿವಂತರು ಆಗ್ಬಿಡಲ್ಲ. ನಾವು ಯಾವಾಗ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ಅವಾಗಲೇ ನಾವು ನೀತಿವಂತರು ಆಗ್ಬಿಟ್ಟಿದ್ದೀವಿ ಅಂತ ದೇವರು ವಾಕ್ಯ ಹೇಳ್ತದೆ. ನಾವು ಕೊಡೋದ್ರಿಂದ ನಮಗೆ ಹಿಂದಿರುಗಿ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಕೊಡೋದ್ರಿಂದ ಯಾರು ನೀತಿಯೂ ಆಗಲ್ಲ, ಕೊಡೋದ್ರಿಂದ ಯಾರು ಪರಿಶುದ್ಧರು ಆಗಲ್ಲ. ಆದರೆ ಕೊಡೋ ಕೈಗಳು ಪರಿಶುದ್ಧವಾಗಿರಬೇಕು. ದೇವರಿಗೆ ಸ್ತೋತ್ರ ಕೊಡ್ತೀನಿ, ನಿನ್ನ ಬಾಯಿ ಪವಿತ್ರವಾಗಿರಬೇಕು. ದೇವರನ್ನು ದರ್ಶನ, ನಿನ್ನ ಕಣ್ಣುಗಳು ಪವಿತ್ರವಾಗಿರಬೇಕು. ನಿನ್ನ ಆಲಯಕ್ಕೆ ಕಾಲಿಡುವಾಗ ನಿನ್ನ ಕಾಲು ಪವಿತ್ರವಾಗಿರಬೇಕು. ಬಾಡಬಾರ್ದಲ್ಲ, ಬಾಯಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ಟು ಸ್ತೋತ್ರ ಹೇಳಿದ್ರೆ ಶಾಪವಾಗಿ ಮಾರಪಡ್ತದೆ, ಬಂಧನವಾಗಿ ಮಾರಪಡ್ತದೆ. ನಿನ್ನ ಜೀವನದಲ್ಲಿ ಅದು ಕಟ್ಟುಗಳಾಗಿ ಮಾರಪಡ್ತದೆ. ಒಬ್ಬ ಅಲ್ಲ, ಇಬ್ಬಲ್ಲ, 125 ಸೇವಕರು ಬಂದು ನಿನ್ನ ತಲೆ ಮೇಲೆ ಕೈ ಇಟ್ಟರು ಕೂಡ ಏನು ನಡೆಯಲ್ಲ. ಹಲ್ಲೆಲೂಯಾ. ಕಾರಣ ದೇವರು ಸೇವಕನ ಕೈಯಲ್ಲಿಲ್ಲ, ಸೇವಕನು ದೇವರ ಕೈಯಲ್ಲಿದ್ದಾರೆ. ದೇವರು ಹೇಗೆ ಹೇಳ್ತಾರೋ ಹಾಗೆ ಸೇವಕನ ಮಾಡಬೇಕು. ಹಂಗಂದ ಮೇಲೆ ಬಿಡುಗಡೆ ಸೇವಕನ ಕೈಯಲ್ಲಿಲ್ಲ, ಬಿಡುಗಡೆ ದೇವರ ಕೈಯಲ್ಲಿ ಇರುವಂಥದ್ದು. ಎಂತ ದೊಡ್ಡ ಬೆನಿಹಿನ್ ಪಾಸ್ಟರ್ ಬಂದು ನೀನು ನಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರು, ಬಂಧನ ಹೊಡೆಯಲ್ಪಡಲ್ಲ. ಸತ್ತಂತ ಲಾಜರನ್ನು ದೇವರು ಎಬ್ಬಿಸಿದ್ರು, ಓಕೆ. ಅದೇ ಯೇಸು ಬಿಚ್ಚಬದಲ್ಲ, ಕಟ್ಟುಗಳು ಬಿಚ್ಚರಿ ಅಂತ ಹೇಳ್ಬಿಟ್ಟು ಸತ್ತಂತ ಲಾಜರ್ನ ದೇವ್ರು ಎಬ್ಬಿಸ್ಬಿಟ್ರು. ಸತ್ತೋಗಿರೋ ಟ್ರಕ್ ಅಂತ ಎಬ್ಬಿಸ್ಬಿಟ್ರು. ಸೆಕೆಂಡ್ ಇಲ್ಲ ಎದ್ಬಾರ ಈಚೆ ಕಡೆ ಪಾಠ ಎದ್ದಿದ್ದು ಬಂದ್ಬಿಟ್ಟ. ಈಗ ನಡಿಬೇಕು, ಆಗ್ತಾ ಇಲ್ಲ. ಯಾಕೆ? ಕಟ್ಟುಗಳಿಂದ ಕಟ್ಟಿದ್ದಾರೆ, ಮಕ ಎಲ್ಲ ಪಾವಡೆಗಳಿಂದ ಕಟ್ಟಿದ್ದಾರೆ. ಎಷ್ಟು ಬಿಚ್ಚಬೋದಾಗಿತ್ತಲ್ವಾ? ನಾನೇಗೆ ಬಿಚ್ಚಲಿ? ನಿಮ್ಮ ಕರ್ಮ ನೀವೇ ಬಿಚ್ಚಬೇಕು. ನೀವು ಕಟ್ಟರ ನೀವೇ ಬಿಚ್ಚರಿ. ಬೇಕಾಗಿರೋ ಸಹಾಯ ನಾನು ಮಾಡ್ತೀನಿ. ನಾನು ಮಾಡಬೇಕಾಗಿರೋದು ನಾನು ಮಾಡಿದ್ದೀನಿ. ಹೊರಗಡೆ ಕರ್ಕೊಂಡು ಬರ್ಬೇಕು, ಕರ್ಕೊಂಡು ಬಂದಿದ್ದೀನಿ. ಜೀವ ಕೊಡಬೇಕು, ಆಲ್ರೆಡಿ ನಾನು ಜೀವ ಕೊಟ್ಟಿದ್ದೀನಿ. ಈಗ ನಡೆಯೋದು ಬಿಡೋದು ನಿನ್ನ ಕೈಯಲ್ಲಿದೆ. ಹಲ್ಲೆಲೂಯಾ. ನಾನು ಮಾಡಬೇಕಾಗಿರೋದು ನಾನು ಮಾಡಿದ್ದೀನಿ. ಮಿಕ್ಕಿದು ನೀನು ಮಾಡಬೇಕಾಗಿರೋದು ನಿನ್ನ ಕೈಯಲ್ಲಿ ನೀನೇ ಮಾಡಬೇಕು. ನಿನ್ನ ಹೃದಯದಲ್ಲಿ ನೀನೇ ಮಾಡಬೇಕು, ನಿನ್ನ ಮನಸ್ಸಿಂದ ನೀನೇ ಮಾಡಬೇಕು, ನಿನ್ನ ತೀರ್ಮಾನದಲ್ಲಿ ನೀನೇ ಮಾಡಬೇಕು. ಆವಾಗಲೇ ಬಿಡುಗಡೆಗಳು, ಆಶೀರ್ವಾದಗಳು ನಡೆಯೋದು. ದೇವರು ಎಷ್ಟೆಲ್ಲ ಮಾತಾಡಿ, ಎಷ್ಟೆಲ್ಲ ಪ್ರವಾದನೆ ಹೇಳಿ ನಿನ್ನ ಜೀವನದಲ್ಲಿ ಬದಲಾವಣೆ ಇಲ್ಲ ಅಂದ್ರೆ ಆಶೀರ್ವಾದ ಎಲ್ಲಿ ಬರ್ತದೆ? ಸ್ವರ್ಗ ಎಲ್ಲಿ ಸಿಗ್ತದೆ? ವಚನದ ಮಾರ್ಗ ನಿನಗೆ ಎಲ್ಲಿ ಸಿಗುತ್ತೆ? ಸಿಕ್ಕಲ್ಲ. ನೀನು ಕಾಲಿಡೋದಲ್ಲ ಬರೀ ಕತ್ತಲೇನೆ, ನೀನು ನೆನೆಸೋದಲ್ಲ ಕತ್ತಲೇನೆ. ಯಾಕೆ? ಬಿಡೋಸ್ಗೆ ನಿನ್ನ ಮನಸ್ಸಿಲ್ವಲ್ಲ, ಮನ ತಿರುಗಲಿಕ್ಕೆ ನಿನಗೆ ಮನಸ್ಸಿಲ್ವಲ್ಲ, ದೇವರ ಶಬ್ದ ಕೇಳಲಿಕ್ಕೆ ನಿನ್ನ ಕಿವಿ ತಯಾರಾಗಿಲ್ವಲ್ಲ, ನಿನ್ನ ಕಿವಿ ಮಂಡಾಗಿ ಮಾರಪಟ್ಟಿದೆಯಲ್ಲ, ನಿನ್ನ ಹೃದಯ ಮಂಡಾಗಿ ಮಾರಪಟ್ಟಿದೆಯಲ್ಲ. ಎಲ್ಲಿ ಬಿಡುಗಡೆ? ದೇವ್ರ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಅನುಗ್ರಹಿಸಬೇಕಂತೇಳಿ ಅವ್ನು ತೀರ್ಮಾನ ಮಾಡಿದ್ನಿ ಸಭೆಯಲ್ಲಿ. ಆಮೇಲೆ ಬರಲ್ಲ. ಸುಮ್ಮನೆ ರೀ ಪಾಸ್ಟರ್, ಯಾವ ಆಶೀರ್ವಾದ ಬೇಡ, ನಾವು ಇರೋದು ಹಿಂಗೆ ಇರ್ತೀವಿ. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ, ಯಾರೆಲ್ಲ ಬಡವರು ದರಿದ್ರರಾಗಿಲ್ಲಿದ್ದೀರೋ ಇವತ್ತು ಅಪ್ಪ ನನ್ನ ಹತ್ರ ಮಾತಾಡ್ತಾ ಇರುವ ಹಾಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಹಲ್ಲೆಲೂಯಾ. ಬಂದು ಬಲಂತ ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಊಟ ಅಷ್ಟೇ ಹಸಿದ್ರೆ ನೀನು ಊಟ ಮಾಡ್ತೀಯ. ಹೊಟ್ಟೆ ಹಸ್ಕೊಂಡ್ಬಿಟ್ಟು ಅಣ್ಣಲ್ಲಿ ಇಟ್ಕೊಬಿಟ್ಟು ಪಕ್ಕ ಮನೆಗೆ ಹೋಗ್ಬಿಟ್ಟು ನನಗೆ ಅಣ್ಣ ಇಲ್ಲ ಅಂದ್ರೆ ಯಾರು ಪ್ರಯೋಜನ? ಯಾರಿಗೆ ಪ್ರಯೋಜನ? ಆಲ್ರೆಡಿ ಬಿರಿಯಾನಿ ಇದೆ, ನೀನು ತಿನ್ಬೇಕು. ನಿನ್ಗೆ ಹೊಟ್ಟೆ ಹಸಿದ್ರೆ ನೀನು ತಿನ್ಬೇಕು. ಅಲ್ಲಿ ಅನ್ನ ಇಟ್ಕೊಂಡ್ಬಿಟ್ಟು ಪಕ್ಕ ಬಂದ್ಬಿಟ್ಟು ನನಗೆ ಅನ್ನನೇ ಸಿಕ್ಕಿಲ್ಲ ಅಂದ್ರೆ ಮತ್ತೆ ದೊಡ್ಡದಾಗಿ ಹೇಳೋದು ಬೇರೆಯವ್ರಿಗೆ, ಹಂಗೆ ಹಿಂಗೆ ನಿನಗೆ ಫಸ್ಟ್ ದೇವ್ರು ಹೇಳ್ತಾರೆ, ನಿನ್ನ ಕಣ್ಣಲ್ಲಿರೋ ತೊಳೆ ತೆಗಿ ಫಸ್ಟು, ನಿನ್ನ ಕಣ್ಣಲ್ಲಿರೋ ರವೆ ತೆಗಿ ಫಸ್ಟು, ಮಿಕ್ಕಿದೆಲ್ಲ ನೀನು ಕ್ಲೀನಾಗಿ ಕಾಣಿಸ್ತದೆ ದೇವ್ರ ವಾಕ್ಯ ಹೇಳ್ತದೆ. ನಮ್ಮದು ನಾವು ನೋಡ್ಕೊಳಲ್ಲ, ಇನ್ನೊಬ್ರದ್ದು ಹೇಳ್ತೀವಿ. ದೇವ್ರ ವಾಕ್ಯ ಹೇಳ್ತದೆ, ಫಸ್ಟ್ ನಿನ್ನ ಕಣ್ಣಲ್ಲಿ ನೀನು ನೋಡು.
ಒಬ್ರಿಗೆ ಹೇಳೋಕ್ಕಿಂತ ಮುಂಚೆ, ಒಬ್ರಿಗೆ ಬೋಧನೆ ಮಾಡೋಕ್ಕಿಂತ ಮುಂಚೆ, ಒಬ್ಬರಿಗೆ ಬೋಧಿಸೋಕ್ಕಿಂತ ಮುಂಚೆ, ಒಬ್ಬರಿಗೆ ತಿಳಿಯಪಡಿಸೋಕ್ಕಿಂತ ಮುಂಚೆ ಮೊದಲು ನೀನು ತಿಳ್ಕೋ. ನೀನು ಹೇಗೆ, ನಿನ್ನ ಸ್ವಭಾವ ಹೇಗೆ, ನಿನ್ನ ನಡವಳಿಕೆ ಹೇಗೆ, ನಿನ್ನ ಮಾತು ಹೇಗೆ, ನಿನ್ನ ಕಣ್ಣು ಹೇಗೆ, ನಿನ್ನ ಕೈ ಹೇಗೆ, ನಿನ್ನ ಕ್ರಿಯೆ ಹೇಗೆ, ನಿನ್ನ ಕಾರ್ಯ ಹೇಗೆ, ಮೊದಲು ನೀನು ಫಸ್ಟ್ ನೀನು ತಿಳ್ಕೋ ಅಂತ ದೇವರು ಹೇಳ್ತಾರೆ. ಅಷ್ಟಿಲ್ಲದ್ರೆ ಯೇಸು ಮಾತಾಡ್ತಾರ? ಯೇಸು ಸ್ವಾಮಿ ಹೇಳಿದ್ ಫಸ್ಟ್ ನಿನ್ನ ಕಣ್ಣಲ್ಲಿರೋದನ್ನ ತೆಗಿ, ಕ್ಲೀನಾಗಿ ಕಾಣುತ್ತೆ. ನಾನೇ ಕುರುಡನಾಗಿ ಬಂದ್ಬಿಟ್ಟು ಬಾ ದಾರಿ ತೋರಿಸ್ತೀನಿ ಅಂದ್ರೆ ಮಗನ ನೀನು ಬೀಳ್ತಿ, ಅವರು ಬೀಳ್ತಾರ. ಹಲ್ಲೆಲೂಯ. ಇವತ್ತು ಅನೇಕ ವಿಶ್ವಾಸಿಗಳನ್ನ ಬೀಳಿಸ್ತಾರದ ನಾವು. ನಿಜಾನ ಸುಳ್ಳ? ಕೆಲ ಜನರು ಸಭೆಗಳು ಬಿಟ್ಟು ಹೋಗಲು ಕಾರಣನೇ ನಾವು. ಎಲ್ಲದಕ್ಕೂ ದೇವ್ರ ಲೆಕ್ಕ ಕೇಳ್ತಾನೆ, ಲೆಕ್ಕ ಕೊಡ್ಲೇಬೇಕು. ಸಭೆ ಅವಂದು, ಆತ್ಮಗಳು ಅವ್ರದ್ದು, ಕರ್ಕೊಂಬರೋದು ಅವರೇ. ಸಭೆ ಒಡೆಯೋರ್ನ ದೇವ್ರು ಸುಮ್ಮನೆ ಬಿಟ್ಕೊಡಲ್ಲ, ಅವ್ನು ಶಿಕ್ಷಿಸೋದಿಲ್ಲ. ನಾವು ಶಿಕ್ಷಿಸೋ ದೇವರೇ ಅಲ್ಲ, ಆದರೆ ಬಿಡೋ ದೇವರೇನೂ ಅಲ್ಲ. ಹಲ್ಲೆಲೂಯ. ಸಭೆಗೆ ಬರ್ತಾರೆ, ಸಭೆಗೆ ಬರೋವ್ರನ್ನ ಅವ್ರ ಕೃಪೆಯಲ್ಲಿ ಬೆಳೀತಾ ಇರ್ತಾರೆ, ವಾಕ್ಯದಲ್ಲಿ ಬೆಳೀತಾ ಇರ್ತಾರೆ, ಮಹಿಮೇಲೆ ಬೆಳೀತಾ ಇರ್ತಾರೆ. ನಾವು ಗಪ್ಚುಪ ಕುತ್ಕೊಳ್ಳೋಕ್ಕಾಗಲ್ಲ. ನಾನೇನೋ ದೊಡ್ಡ ಮೇಧಾವಿ ಥರ ಹೋಗ್ಬಿಟ್ಟು ದಾರಿ ತರ್ತೀನಿ ಬಾ, ಅದೇ ದಾರಿ ತರ್ತೀನಿ ಬಾ, ಅವ್ರನ್ನ ಕರ್ಕೊಂಡು ಹೋಗೋದು, ಇವರು ಹಳ್ಳದಲ್ಲಿ ಬೀಳೋದು, ಅವ್ರನ್ನೂ ಹಳ್ಳದಲ್ಲಿ ಬೀಳ್ಸೋದು, ಜಗಳ, ಅಸಮಾಧಾನ, ಗಲಿಬಿಲಿ, ನಾನು ಬರಲ್ಲ, ನೀನು ಬರಲ್ಲ, ಲಾಸ್ಟ್ಗೆ ಚರ್ಚ್ಗೂ ಇಲ್ಲ, ಎಲ್ಗೂ ಇಲ್ಲ. ಯಾಕೆ? ನೀನು ಕುರುಡಿ. ನೀನು ಕಣ್ಣು ಕರೆಕ್ಟಾಗಿ ಕಾಣ್ತಾ ಇದ್ದಿದ್ರೆ ನೀನು ಕರೆಕ್ಟಾಗಿ ನಡ್ಸ್ಕೊಂಡು ಬರ್ತದೆ. ಎಲ್ಲಿಗೆ? ದೇವರ ವಾಕ್ಯದಲ್ಲಿ, ದೇವರ ಮಹಿಮೆಯಲ್ಲಿ. ನಮ್ಮ ಸಭೆಯಲ್ಲಿ ಬೋಧಕರು ಹಿಂಗಂತಾರೆ, ನಮ್ಮ ಸಭೆಯಲ್ಲಿ ದೇವರ ವಾಕ್ಯ ಈಗ ಹೇಳ್ತದೆ, ಈಗ ನಡಿಬೇಕಂತ ಹೇಳ್ತಾ ಇದೆ. ಸ್ವಲ್ಪ ಅವಕಾಶ ಸಿಕ್ಕ ಸಾಕು, ಸಾಲ ಮಾಡಿ, ಅಲ್ಲಿ ಸಾಲ ಮಾಡಿ, ಇಲ್ಲಿ ಸಾಲ ಮಾಡಿ, ನಾನು ಕೂಡ ನೀನು ಕೂಡ, ನಾನು ಕುರುಡಿ ನೀನು ಕುರುಡಿ. ಹಲ್ಲೆಲೂಯ. ನಮ್ಮ ಕಣ್ಣುಗಳು ತೆರೆಯಲ್ಪಟ್ರೆ ಸಾಲ ಬೇಡ, ನಮ್ಮ ದೇವ್ ನಡೆಸ್ತಾನೆ, ಸಾಲ ಯಾಕೆ, ನಾವು ಪ್ರಾರ್ಥನೆ ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡೋ. ಹಲ್ಲೆಲೂಯ. ಎಲ್ಲ ಮಾಡ್ಕೊಂಡ್ಬಿಡೋದು, ದೇವ್ರ ಮೇಲೆ ಹಾಕ್ಬಿಟ್ಟು, ಚರ್ಚ್ ಮೇಲೆ ಹಾಕ್ಬಿಟ್ಟು, ಪಾಸ್ಟರ್ ಮೇಲೆ, ಪಾಸ್ಟರ್ ಮೇಲೆ ಹಾಕ್ಬಿಟ್ಟು, ಲಾಸ್ಟ್ಗೆ ಆ ವಿಶ್ವಾಸಿಗಳನ್ನ ಬರೆದ್ರೆ ಹಂಗೆ ಮಾಡ್ಬಿಡೋದು. ಎಲ್ಲದಕ್ಕೂ ನಾವು ಲೆಕ್ಕ ಕೊಡ್ಬೇಕು ದೇವ್ರಿಗೆ. ಹಲ್ಲೆಲೂಯ. ಸಭೆಯವರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಯಾರಿಗೆ? ಪೇತ್ರನಿಗೋಸ್ಕರ. ಹಲ್ಲೆಲೂಯ. ಹ್ಯೂಮನಿಟ್ಸ್ ಕಾರ್ಡ್ ಇದೆ, ನಮ್ಗೆ ಅವರಿದ್ದಾರೆ, ಬರ್ರಿ ನಾವು ಹೋಗೋಣ ಅಂತೇಳಿ ಸಭೆಯವರೆಲ್ಲ ಹೋಗಿಲ್ಲ. ಅದು ಕುರುಡುತನ, ಬೇಕಾದ ಟೈಮಲ್ಲಿ ಬೇಕದು. ಹಂಗಂತೇಳಿ ಹೋಗ್ಬಿಟ್ಟಿದ್ರೆ ಪೇತ್ರನ ಬರ್ತಾ ಇರಲಿಲ್ಲ, ಪೇತ್ರನ ಎರಡು ಈಚೆ ಬರ್ತಾ ಇರಲಿಲ್ಲ. ಅವರೆಲ್ಲ ತೀರ್ಮಾನ ಮಾಡಿದ್ರು. ಯಾಕೆ? ಅವರೆಲ್ಲ ಕಣ್ಣು ಕ್ಲೀನಾಗಿ ಕಾಣ್ತದೆ, ಅವರ ದೇವರ ದೃಷ್ಟಿಯಲ್ಲಿ, ದೇವರ ಮಹಿಮೆ ದೃಷ್ಟಿಯಲ್ಲಿ ನೋಡಿದ್ರು. ಅವ್ರಿಗೆ ಗೊತ್ತಾಯ್ತು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಸಭೆಯವರೆಲ್ಲ ಸೇರಿದ್ರು, ಮಣಕಲ್ ಹಾಕಿದ್ರು, ಪ್ರಾರ್ಥನೆ ಮಾಡಿದ್ರು. ಇನ್ನು ಆಮೇಲೆ ಅಂತ ಹೇಳಿಲ್ಲ. ಕಣ್ಣು ಕ್ಲೀನಾಗಿ ಕಾಣುವವನು, ದರ್ಶನವನ್ನು ಸರಿಯಾಗಿ ನೋಡುವವನು, ಸರಿಯಾದ ರೀತಿಯಲ್ಲಿ ದೇವರನ್ನು ನೋಡಿ ಗಮನಿಸುವವನ ಪ್ರಾರ್ಥನೆ ಅವನ ನಿಲ್ಲಿಸಕ್ಕಿನ ಮುಂಚೆ ಅವನ ಗುರಿ ಅವನ ಹತ್ರ ಬಂದು ಮುಟ್ಟಿರ್ತದೆ. ಇನ್ನು ಪ್ರಾರ್ಥನೆ ಮಾಡಿ ಆಮೇಲೆ ಅಂತ ಹೇಳಿಲ್ಲ, ಆವಾಗಲೇ ಬಂದು ಬಾಗಿಲು ತಡ್ತಾ ಇದೆ. ಆ ಪ್ರಾರ್ಥನೆ ಮಾಡಿ ಮಾಡಿ ಇರೋ ಬಾಗಿಲೆಲ್ಲ ಮುಚ್ಕೊಂತ ಇದೆ. ಸೋತಿರಂ. ಹಲ್ಲೆಲೂಯ. ನಾವೆಲ್ಲ ಪ್ರಾರ್ಥನೆ ಮಾಡಿ ಮಾಡಿ, ಉಪವಾಸ ಮಾಡಿ ಮಾಡಿ ಮಾಡಿ, ಸ್ತೋತ್ರ ಹೇಳಿ ಹೇಳಿ, ಬಾಡಿ ಗೀಡಿ, ತಲೆ ಕೈ ಕಾಲು ಎಲ್ಲ ಸಭೆ, ಚರ್ಚ್ ಸಾಪೆ ಅಲ್ಲಾಡಿಸಿ ಇರೋ ಬರ ಬಾಗಿಲೆಲ್ಲ ಆಮೇಲೆ ಕಣ್ಣು ಇದ್ದರು ನಾನು ಕಾಣಲೇ ಇಲ್ಲ, ಕೈ ಇದ್ದರು ಬಾಗಿಲು ತೆರೆಯಲೇ ಇಲ್ಲ. ಹಲ್ಲೆಲೂಯ. ನಾವು ಮಾಡೋದೆಲ್ಲ ತೆರೆದು ಕೂಡ ಮುಚ್ಕೊಂಡ್ಬಿಡ್ತವೆ. ನಿಜಾನ ಸುಳ್ಳ? ದೇವರ ಮಕ್ಕಳು ಅಂದರೆ ಸಭೆಯಲ್ಲಿಯೂ, ಸಭೆಯ ಹೊರಗೂ, ಮನೆಯಲ್ಲಿಯೂ, ರಿಲೇಷನ್ಗಳ ಮಧ್ಯದಲ್ಲಿಯೂ, ಅಡವಿಯಲ್ಲಿಯೂ, ಎಲ್ಲ ಕಡೆ ಒಂದೇ ಥರ ಸ್ವಭಾವ ಇರ್ತದೆ. ಅವ್ರು ಬದಲಾಗಲ್ಲ, ಅವ್ರು ಬದಲಾಗೋರು ಅಲ್ಲ, ಅವರು ಬದಲಾಯಿಸುವಂಥವರಾಗಿ ಮಾರ್ಪಡ್ತಾರೆ. ಯಾರಾದರೂ ನಿಮ್ಮ ಹತ್ರ ಹೊಸಬ್ರು ಬಂದರೆ ಅವರು ಬದಲಾಗಿ ಮಾರ್ಪಡ್ತಾರೆ. ಅಂಥ ಆತ್ಮ ನಮ್ಮ ಒಳಗಡೆ ಇಟ್ಟಿರೋದು. ಇವತ್ತು ನಾವು ನೋಡ್ರಿ, ನಾನು ಸಾಲ ಮಾಡ್ತೀನಿ, ನೀನು ಸಾಲ ಮಾಡು.
ಅಲ್ಲೂಯ್ಯ. ನಾನು ಅಳ್ದಲ್ಲಿ ಬಿದ್ದಿದ್ದೀನಿ, ನೀನು. ಇದು ಕ್ರೈಸ್ತರಲ್ಲ, ಇದು ದೇವರಾತ್ಮ ಅಲ್ಲ, ಇದು ಬೇರೆ ಸ್ಪಿರಿಟ್. ಇದು ಭೂಮಿ ಸ್ಪಿರಿಟ್. ಇದು ಹೋಲಿ ಸ್ಪಿರಿಟ್ ಅಲ್ಲ, ಇದು ಭೂಮಿ ಸ್ಪಿರಿಟ್. ಯೇಸು ಹೇಳ್ದು, ನನ್ನನ್ನು ನಮ್ಮವನು ನನಗಿಂತ ಮೇಲೆ ಬೆಳಿಬೇಕು. ನಮ್ಮ ಹತ್ರ ಬರೋವನು ಹೆಂಗ್ ಬೆಳಿಬೇಕು? ಏನ್ರಲ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ನೋಡ್ರೆ ಬೇರೆ ಹೊಸಬರಿಗೆ ಪ್ರೇಯರ್ ಮಾಡ್ಬೇಕು ಅನ್ಸ್ಬೇಕು. ನಮ್ಮ ನೋಡ್ರೆ ಹೊಸಬರಿಗೆ ಆಲಯಕ್ಕೆ ಬರ್ಬೇಕು ಅನ್ಸ್ಬೇಕು. ಆ ರೀತಿ ಇರ್ಬೇಕು ನಾವು. ಹಲ್ಲೆಲೂಯಾ. ಆದ್ರೆ ಸಭೆರೆಲ್ಲ ಸೇರಿ ಪ್ರಾರ್ಥನೆ ಮಾಡುವಾಗ ಇನ್ನು ಆಮೇನ್ ಅಂತ ಹೇಳಿಲ್ಲ, ಮುಚ್ಚಲ್ಪಟ್ಟಂತ ಎಲ್ಲ ಬಾಗಿಲುಗಳು ಕ್ರಿಸ್ತೇಶುವಿನ ನಾಮದಲ್ಲಿ ಅವರಿಗಳಿಗಾಗಿ ತೆರೆಯಲ್ಪಡ್ತು. ಇವತ್ತು ನಿನ್ನ ಬದುಕು, ನಿನ್ನ ಜೀವನ ಈ ರೀತಿಯಾಗಿ ಮಾರ್ಪಡಲಿ. ಇನ್ನೊಬ್ರು ನಿನಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲ, ನೀನ್ ಪ್ರಾರ್ಥನೆ ಮಾಡಿದ್ರೆ ಬಾಗಿಲು ಓಪನ್ ಆಗ್ಬೇಕು. ಹಲ್ಲೆಲೂಯಾ. ಒಪ್ಪಿಸ್ಕೊಡ್ತೀರಾ? ದೇವರೇ, ಇನ್ನೊಬ್ರು ಬಂದು ಅವ್ರು ಬಂದು ಉಪವಾಸ ಮಾಡಿ ಮಾಡಿ, ಉಪವಾಸ ಏನಕ್ಕೆ? ದೇವರೇ ಸ್ತೋತ್ರಂ, ನನಗೆ ಅದು ಕೊಡಿ, ನನಗಿದು ಕೊಡಿ. ದೇವರು ಹೇಳ್ತಾರೆ, ನನ್ನ ಜೀವನೇ ಕೊಟ್ಟು ಬಿಟ್ಟಿದ್ದೀನಿ, ಎಲ್ಲ ನಿನ್ಗೇನೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಏನು? ನಮಗೆ ಅದು ಕೊಡಿ, ನಮಗಿದು ಕೊಡಿ, ಕೊಟ್ಟಿ ಕೊಟ್ಟಿ ನಾ ಕುಟ್ಟಿ 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 ಸೈತಾನ ಆಗ್ಬಿಡ್ತೀವಿ. ಏನೋ ಅದು ಕೊಟ್ಟು ಇದಕ್ಕೆ ಕೊಟ್ಟು ಇದಕ್ಕೆ ಕೊಟ್ಟು ಇದಕ್ಕೆ ಕೊಟ್ಟು ಕೊಟ್ಟಿ 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 ಸೈತಾನ ಆಗ್ಬಿಡ್ತೀವಿ ನಾವು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಏನಕ್ಕೆ? ಬೈಬಲ್ ಕ್ಲೀನಾಗಿ ನೀವು ವಾಕ್ಯಗಳು ಓದ್ಕೊಂಬರ್ರಿ. ನಿನೆವೆ ಪಟ್ಟಣ ಪಾಪದಲ್ಲಿ ತುಂಬಲ್ಪಟ್ಟಾಗ, ನಿನೆವೆ ಜನರು ಪಾಪದಲ್ಲಿ ತುಂಬಲ್ಪಟ್ಟಾಗ, ದೇವರಿಗೆ ವಿರೋಧವಾಗಿ ನಿಲ್ಲುವಾಗ, ದೇವರಿಗೆ ವಿರೋಧವಾಗಿ ಪಾಪಗಳು ಮಾಡುವಾಗ, ಹಲ್ಲೆಲೂಯಾ, ದೇವರು ಹೇಳಿದ್ರು, ನಿನ್ನೆ ಪಟ್ಟಣ ಜನಗಳಿಗೆ ಹೇಳಿ ಉಪವಾಸ ಮಾಡಕ್ಕೆ ಹೇಳೋದು. ಏನಕ್ಕೆ? ಏನಕ್ಕೆ ಉಪವಾಸ? ಬಿಲ್ಡಿಂಗ್ ಕೊಡಿ, ನನ್ನ ಮಗಳಿಗೆ ಒಳ್ಳೆ ಗಂಡನನ್ನ ಕೊಡಿ. ಉಪವಾಸ ಪ್ರಾರ್ಥನೆ ಏನಕ್ಕೆ ಹೇಳ್ರಿ? ಕೆಟ್ಟಾಗಿರ ಎಲ್ಲ ಗಾಡಿನ ತಗೊಂಡೋಗ್ಬಿಟ್ಟು ಗ್ಯಾರೇಜಲ್ಲಿ ಬಿಡ್ತೀರಾ? ಶೋರೂಮ್ ತಗೊಂಡು ಬಂದಿದ್ದೀನಿ, ಹೊಸ ಶೋರೂಮ್ ಗಾಡಿ, ನಮ್ಮ ಅಣ್ಣ ಗ್ಯಾರೇಜ್ ಮೆಕ್ಯಾನಿಕ್, ತಗೊಂಡೋಗಿ ಬಿಟ್ಬಿಡ್ತೀರಾ? ಯಾವ ಗಾಡಿ ಬಿಡ್ತೀರಾ? ನಾವೆಲ್ಲ ಯಾರು? ನಾನು ಹೇಳ್ತಾ ಇಲ್ಲಪ್ಪ. ಹಲ್ಲೆಲೂಯಾ. ದೇವರ ಆಲಯ, ದೇವರ ಸಾನ್ನಿಧ್ಯ, ಉಪವಾಸ ಪ್ರಾರ್ಥನೆ ಅಂತ ಹೇಳುವಾಗ ಒಂದು ಗ್ಯಾರೇಜ್ ಇದ್ದಾಗೆ. ಹಲ್ಲೆಲೂಯಾ. ಏನಿದ್ದಾಗೆ? ಈಗ ಗ್ಯಾರೇಜಿಗೆ ಹೋಗಿದ ತಕ್ಷಣ ಗಾಡಿ ಈ ಪಾರ್ಟ್ಸ್ ಹೋಗ್ಬಿಟ್ಟಿದೆ, ಅದನ್ನ ಹಂಗೆ ಚುಮ್ ಮಂತ್ರ ಹಾಕ್ಬಿಡ್ರಿ, ಹೊಸದಾಗ್ಬಿಡುತ್ತೆ ಅಂತ ಹೇಳ್ತಾರ? ಏನ್ ಮಾಡ್ತಾರೆ? ಹೆಡ್ಲೈಟಲ್ಲಿ ಬಲ್ಬ್ ಹೋಗ್ಬಿಟ್ಟಿರ್ತದೆ, ತೀಸ್ಪಾರದನ್ನ ಹೊಸದು ಇನ್ನೊಂದು ಫಿಟ್ ಮಾಡ್ತಾರೆ. ಯಾವುದಾ ಇಲ್ಲ, ಇಂಡಿಕೇಟರ್ ಒಂದು ಸೈಡ್ ಬರ್ತದೆ, ಒಂದು ಸೈಡ್ ಬರ್ತಾ ಇಲ್ಲ. ಏನು ಮಾಡ್ತಾರೆ? ನೆಟ್ ಹೋಗ್ಬಿಟ್ಟಿದೆ, ಬೇರಿಂಗ್ ಹೋಗ್ಬಿಟ್ಟಿದೆ. ಏನು ಮಾಡ್ತಾರೆ? ಆ ಬೇರಿಂಗ್ನಲ್ಲಿ ಇನ್ನೊಂದು ಬೇರಿಂಗ್ ಹಾಕ್ಬಿಡ್ತಾರ. ಆ ಬೇರಿಂಗ್ ತೆಗೆದು ಬಿಸಾಕ್ತಾರೆ, ಹೊಸ ಬೇರಿಂಗ್ ಇಡ್ತಾರೆ. ಆವಾಗ ಅದು ಕ್ಲೀನಾಗಿ ಗಾಡಿ, ಹೊಸ ಗಾಡಿ ಥರ ಆಗ್ಬಿಡ್ತದೆ. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ ಒಂದು ಗಾಡಿ ಆಗಿದ್ದೇವೆ, ಪ್ರಯಾಣಕ್ಕಾಗಿ ಕರೆಯಲ್ಪಟ್ಟ ಗಾಡಿ. ಇದು ಪರಲೋಕಕ್ಕೆ ಎತ್ತಲ್ಪಡಬೇಕಾಗಿರುವಂಥ ಗಾಡಿ. ಇದು ಪರಲೋಕಕ್ಕೆ ಹೋಗಬೇಕಾಗಿರೋ ಮಾರ್ಗದಲ್ಲಿ ಹೋಗಿ ತಲುಪುವುದಕ್ಕಾಗಿ ಸಿದ್ಧ ಮಾಡಿರುವಂಥ ಗಾಡಿ. ಈ ಗಾಡಿಗೆ ಪೆಟ್ರೋಲ್ ಬೇಕಾಗಿಲ್ಲ, ಈ ಗಾಡಿಗೆ ಪರಿಶುದ್ಧಾತ್ಮನ ಬೇಕು. ಈ ಗಾಡಿಗೆ ಪೆಟ್ರೋಲ್ ಬೇಕಾಗಿಲ್ಲ, ಈ ಗಾಡಿಗೆ ದೇವರ ಪ್ರಸನ್ನತೆ ಬೇಕು, ದೇವರ ಮಹಿಮೆ ಬೇಕು, ದೇವರ ಕರ ಬೇಕು, ದೇವರ ಕೃಪೆ ಬೇಕು, ದೇವರ ಶಕ್ತಿ ಬೇಕು. ನಾವು ದೇವರನ್ನ ಹೊತ್ತುಕೊಂಡು ನಡೆಯುವಂತ ಒಂದು ಒಳ್ಳೆಯ ವಾಹನವಾಗಿದ್ದೇವೆ. ಯೇಸುವೇ ಸ್ತೋತ್ರ. ಏನೆಲ್ಲ ರಿಪೇರಿ ಆಗ್ಬೇಕು ಈ ಗಾಡಿಗಳಲ್ಲಿ ಇವತ್ತು ರಿಪೇರಿ ನಡೀಲೇ. ಏನೆಲ್ಲ ಕಿತ್ತಾಕ್ಬೇಕು, ಏನೆಲ್ಲ ತೆಗೆದಾಕ್ಬೇಕು, ಏನೆಲ್ಲ ತೆಗೆದು ಬಿಸಾಕ್ಬೇಕು, ಇವರುಗಳಲ್ಲಿ ಬೇಡದಿರೋ ಪಾರ್ಟ್ಸ್ಗಳು, ಬೇಡದಿರೋ ಸ್ವಭಾವಗಳು, ಬೇಡದಿರೋ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆಗೆದು ಬಿಸಾಡಲ್ಪಡಲಿ. ಹಲ್ಲೆಲೂಯಾ.
ಯಾವ ರೀತಿಯಲ್ಲಿ ಕೆಟ್ಟೋಗಿರೋ ಗಾಡಿಯಲ್ಲಿರುವಂಥ ಪಾರ್ಟ್ಸ್ಗಳು ತೆಗೆದು ಬಿಸಾಕಿ ಹೊಸ ಪಾರ್ಟ್ಸ್ ಹಾಕ್ತಾರೋ ಅದೇ ರೀತಿಯಲ್ಲಿ ದೇವರ ಉಪವಾಸ ಪ್ರಾರ್ಥನೆ ಅಂತ ಹೇಳುವಾಗ ನಮ್ಮಲ್ಲಿರುವಂಥ ಹಳೆ ಪಾರ್ಟ್ಸ್ಗಳನ್ನು ರಿಪೇರಿ ಮಾಡಿ ಹೊಸದಾಗಿ ಮಾಡಿ ನಾವು ಎದ್ದೇಳುವುದಕ್ಕಾಗಿ ಉಪವಾಸ ಪ್ರಾರ್ಥನೆ. ನಮ್ಮ ಪಾಪದ ಕಾರ್ಯಗಳನ್ನು ಜಯಿಸುವುದಕ್ಕೆ ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆಗೆ ಬರ್ತೀವಿ. ಉಪವಾಸ ಪ್ರಾರ್ಥನೆಗೆ ಬಂದಿದ್ದೀನಿ, ಅದೇ ಕೋಪ. ಯಾಕೆ? ನೀನು ಪ್ರಾರ್ಥನೆ ಮಾಡಿದ ಕೋಪಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಿ ಅವ್ನು ಬಿಲ್ಡಿಂಗ್ ಬೇಕು ಅಂತ. ಹಲ್ಲೆಲೂಯ. ಉಪವಾಸ ಪ್ರಾರ್ಥನೆ ಬಂದು ಅದೇ ಹೊಟ್ಟೆ ಕಿಚ್ಚು. ಯಾಕೆ? ನೀನು ಬಂದು ಪ್ರಾರ್ಥನೆ ಮಾಡಿದ ಹೊಟ್ಟೆ ಕಿಚ್ಚು ಬಿಟ್ಟು ಹೋಗ್ಲಿ ಅಂತಲ್ಲ, ನೀನು ಪ್ರಾರ್ಥನೆ ಮಾಡಿದ್ದೇನೋ ನನಗೆ ಒಳ್ಳೆ ಜಾಬ್ ಸಿಗ್ಬೇಕು ಅಂತ. ಈ ಜಾಬು, ಬಿಲ್ಡಿಂಗು, ಅದು ಇದು, ಸೌಂದರ್ಯ, ಬಟ್ಟೆ, ಅನ್ನ ಗಿನ್ನ ಎಲ್ಲ ಈ ಲೋಕದಲ್ಲೆಲ್ಲ ಮುಗಿದೋಗುತ್ತೆ. ಬಟ್ ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನ ಫಲ, ಗುಣ, ಸ್ವಭಾವಗಳಿಂದ ಯಾರು ತುಂಬಲ್ಪಡಲ್ವೋ ಅವರು ಪರಲೋಕಕ್ಕೆ ಎತ್ತಲ್ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರಲೋಕದ ಪರಿಶುದ್ಧಾತ್ಮನ ಫಲ, ಗುಣ, ಸ್ವಭಾವಗಳಿಂದ ನಾವು ತುಂಬಲ್ಪಡಬೇಕು. ಅದೇ ಉಪವಾಸ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ಕಣ್ಣಲ್ಲಿ ಇಚ್ಛೆ ಇದೆಯಾ, ಕಣ್ಣಲ್ಲಿ ಪಾಪ ಇದೆಯಾ, ಉಪವಾಸ ಪ್ರಾರ್ಥನೆ ಜಜ್ಜು. ಹಲ್ಲೆಲೂಯಾ. ಆ ಕಣ್ಣುಗಳನ್ನ ಉಪವಾಸ ಪ್ರಾರ್ಥನೆ ಜಜ್ಜು. ಕಣ್ಣು ಹೇಳುತ್ತೆ ಅಯ್ಯೋ ಆಗ್ತಾ ಇಲ್ಲ, ಕಣ್ಣು ತಿರುಗ್ತದೆ, ಊಟ ಮಾಡು. ನೀನು ಹೇಳ್ಬೇಕು, ನಾನಿಲ್ಲ, ನಿನ್ನಲ್ಲಿ ಪಾಪದ ಇಚ್ಛೆ ಈ ಕಣ್ಣಿನಿಂದ ಹೊರಗಡೆ ಹೋಗುವವರೆಗೂ ನಾನು ನಿನಗೆ ಊಟ ಹಾಕಲ್ಲ, ಶರೀರದ ಬಲ ಕೊಡಲ್ಲ, ಶರೀರದ ಆಹಾರ ಹಾಕಲ್ಲ, ನಾನು ನಿನ್ನ ಜಜ್ತೀನಿ ಅಂತ ಹೇಳಿ ಉಪವಾಸ ಪ್ರಾರ್ಥನೆಯಲ್ಲಿ ಆ ಕಣ್ಣನ್ನು ಜಜ್ಜಬೇಕು. ಬಾಯಿ ಹೇಳುತ್ತೆ ಸಾಕು ಸಾಕು ಸಾಕು, ಉಪವಾಸ ಮಾಡಿ ಸಾಕು, ಬಾಯೆಲ್ಲ ಒಣಗೋಗ್ತದೆ, ಅಲ್ಲೆಲ್ಲ ಒಂಥರ ಆಗ್ತದೆ, ತುಂಬ ಏನು ರುಚಿಯಾಗಿ ತಿನ್ಬೇಕು ಅನ್ನಿಸ್ತದೆ. ತಿನ್ನು ನೀನು ಹೇಳ್ಬೇಕು, ಎಲ್ಲಿವರೆಗೂ ಸುಳ್ಳು ಹೇಳೋದು ಬಿಡ್ತೀಯೋ, ಎಲ್ಲಿವರೆಗೂ ನಿನ್ನ ಪಾಪ ನಿನ್ನ ಬಾಯಲ್ಲಿ ಮಾಡೋದು ಕೆಟ್ಟ ಮಾತುಗಳು ಮಾತಾಡೋದು ಬಿಡ್ತೀಯೋ ಅಲ್ಲಿವರೆಗೂ ನಾನು ಉಪವಾಸ ಬಿಡಲ್ಲ, ನಾನು ನಿನ್ನನ್ನು ಜಜ್ಜಿತೀನಿ. ಉಪವಾಸ ಪ್ರಾರ್ಥನೆಯಲ್ಲಿ ಜಜ್ಜಬೇಕು, ಅದು ಉಪವಾಸ ಪ್ರಾರ್ಥನೆ. ಹೊಟ್ಟೆ ತುಂಬ ತಿಂದ್ಬಿಟ್ಟು ವೀರಪ್ಪನ ಪಕ್ಕದಲ್ಲಿ ಕೂತ್ಕೊಂಡಂಗಲ್ಲ ಇಲ್ಲಿ. ಹಲ್ಲೆಲೂಯಾ. ನಾವೆಲ್ಲ ಹಂಗೆ ಜಯ ಹೊಂದಿದ್ದು, ನಾವೆಲ್ಲ ಹಂಗೆ ಉಪವಾಸ ಪ್ರಾರ್ಥನೆಗಳಲ್ಲಿ ಬಿಡುಗಡೆ ಹೊಂದಿದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಮಾರ್ಪಟ್ರೆ, ದೇವ್ರ ಎದುರು ನೋಡುವ ತಕ್ಕ ಹಾಗೆ ನಾನು ಮಾರ್ಪಟ್ರೆ, ನನಗಾಗಿ ದೇವರು ವಾಗ್ದಾನ ಮಾಡಿಟ್ಟಿರುವ ಸಕಲ ಆಶೀರ್ವಾದಗಳು ಅದು ಬೇರೆಯವರಿಗಲ್ಲ, ಅದು ನನಗೇನೆ, ಅದು ನನಗೇನೆ. ಆಶೀರ್ವಾದಕ್ಕೋಸ್ಕರ ನೀನು ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ, ಆರೋಗ್ಯಕ್ಕೋಸ್ಕರ ನೀನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ನಿನ್ನ ಬಿಡುಗಡೆ ಕಾರ್ಯಗಳಿಗಾಗಿ ನೀನು ಹೋರಾಟ ಮಾಡಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಕರ್ತನು ಆಲ್ರೆಡಿ ಎಲ್ಲ ನಮಗಾಗಿ ಇಟ್ಟುಬಿಟ್ಟಿದ್ದಾನೆ. ಆದರೆ ನಾನು ಮೊದಲು ತಯಾರಾಗಬೇಕು, ಶುದ್ಧವಾಗಬೇಕು, ಪವಿತ್ರನಾಗಬೇಕು, ಪವಿತ್ರಳಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಹೆಂಗೆ ಬಾಯಿ ಬರುತ್ತೆ ನಿನಗೆ ದೇವ್ರ ಬಗ್ಗೆ ಮಾತಾಡೋಕ್ಕೆ? ಹೆಂಗೆ ನಿನ್ನ ಕೈ ಬರ್ತದೆ ದೇವ್ರ ಕೈ ತೋರ್ಸೋಕ್ಕೆ? ದೇವ್ರೇನು ಮಾಡಿಲ್ಲ ಅಂತ? ದೇವ್ರು ಇಲ್ಲಾಂದ್ರೆ ಇಷ್ಟು ನೀನು ಬೂದಿ ಆಗ್ಬಿಡ್ತದೆ, ನೀನು ಬೆಂಕಿಲಿ. ದೇವ್ರು ಇಲ್ಲಾಂದ್ರೆ ಇಷ್ಟು ಮಣ್ಣಾಗ್ಬಿಡ್ತದೆ, ನೀನು ಮಣ್ಣಿಗೆ ಮಣ್ಣಾಗಿ. ದೇವ್ರ ಕೃಪೆ, ಕೃಪೆ. ನಾವು ನಿಂತಿರೋದು, ಜೀವಿಸ್ತಾ ಇರೋದು, ಯಾರಿಗೂ ರೈಟ್ಸ್ ಇಲ್ಲ ದೇವ್ರ ಬಗ್ಗೆ ಮಾತಾಡೋಕ್ಕೆ, ಯಾರಿಗೂ ರೈಟ್ಸ್ ಇಲ್ಲ ದೇವ್ರ ಬಗ್ಗೆ ಮಾತಾಡಲಿಕ್ಕೆ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕಲ್ತ್ಕೋಬೇಕು ದೇವ್ರ ವಾಕ್ಯ. ನಾವು ದೇವ್ರ ವಾಕ್ಯ ಹೇಳ್ತದೆ, ದೇವರು ಒಳ್ಳೆದಕ್ಕೆ ಕಾರಣನೇ ಹೊರತು ಕೆಟ್ಟದಕ್ಕೆ ಕಾರಣ ಅಲ್ವೇ ಅಲ್ಲ. ವಾಕ್ಯ ಇದೆ ಅಲ್ವಾ? ಮತ್ತೆ ಕೆಟ್ಟವ್ರು ಯಾರು? ಕೆಟ್ಟದ್ದು ಮಾಡ್ತಾರದು ಯಾರು? ದೇವ್ರ ಬಗ್ಗೆ ಮಾತಾಡಕ್ಕೆ ನೀನು ಯಾರು? ನಾವು ಆರಾಧಿಸ್ತಾರಂತ ದೇವ್ರು ಇರೋ ಜಾಗದಲ್ಲಿರೋ ದೇವರಲ್ಲ. ಬೆಳ್ಳಿ ಕಣ್ಣೋ ಬಂಗಾರದ ಕಣ್ಣೋ ಇಟ್ಬಿಟ್ಟು ಪೂಜೆ ಮಾಡೋ ದೇವರಲ್ಲ. ನಾವು ಹೊತ್ತುಕೊಂಡು ಹೋಗೋ ದೇವರಲ್ಲ. ನಾವು ಸ್ವೀಕಾರ ಮಾಡಿ ಆರಾಧನೆ ಮಾಡಿ ನಂಬಿ ಹಿಂಬಾಲಿಸ್ತಾರದು ನಮ್ಮನ್ನು ಹೊತ್ತುಕೊಂಡು ಹೋಗೋ ದೇವರು. ಬೆಳ್ಳಿ ಕಣ್ಣು ಬಂಗಾರದ ಕಣ್ಣು ಇರೋ ದೇವರಲ್ಲ, ಜೀವ ಇರೋ ಕಣ್ಣುಗಳಲ್ಲಿ ನೋಡುವಂತ ದೇವರಾಗಿದ್ದಾರೆ ನಮ್ಮ ದೇವರು. ದೇವರ ವಾಕ್ಯ ಹೇಳ್ತದೆ, ಅವನ ಕಣ್ಣು ಬೆಳ್ಳಿದೋ ಬಂಗಾರದೋ ಅಲ್ಲ. ನಾವು ಆರಾಧಿಸುವ ದೇವರ ಕಣ್ಣು ಅಗ್ನಿ ಜ್ವಾಲೆ ಉಳ್ಳ ಕಣ್ಣು. ಹಲ್ಲೆಲೂಯಾ. ನಾವು ತಿಳ್ಕೊಂಡ್ಬಿಡ್ತೀವಿ, ನಾವು ಆರಾಧನೆ ಮಾಡೋ ದೇವ್ರ ವಿಗ್ರಹ ದೇವಸ್ಥಾನದ ಒಳಗಡೆ ಇಟ್ಬಿಟ್ಟು ಬೀಗ ಹಾಕಿ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಏನು ಬೇಕಾದ್ರೂ ತಪ್ಪು ಮಾಡ್ಬೋದು, ಪಾಪ ಮಾಡು. ನಿನ್ನ ದಡ್ಡತನ ಅದು. ನೀನು ಯಾವ ಅಂಗಡಿ ಹತ್ರ ಹೋದ್ರು ಕೂಡ ಅಲ್ಲಿ ಇರ್ತಾರೆ ದೇವರು.
ಯಾವ ಬೀದಿಗೆ ಹೋದ್ರಲ್ಲಿ ಇರ್ತಾರೆ ದೇವ್ರು, ಯಾವ ಪೆಟ್ಟಿ ಅಂಗಡಿ ದೇವ್ರಲ್ಲಿ ಇರ್ತಾರೆ, ಯಾವ ಬಾರ್ ಅಂಗಡಿ ದೇವ್ರಲ್ಲಿ ಇರ್ತಾರೆ, ಯಾವ ಜಾಗದಲ್ಲಿ, ಯಾವ ಮೂಲೆಯಲ್ಲಿ, ಯಾವ ಪಾಕದಲ್ಲಿ ನೀನು ಇದ್ರು ಕೂಡ ಅವನಲ್ಲಿ ಇರ್ತಾನೆ. ತಪ್ಪು ಮಾಡೋದು ನೀನು ದೇವ್ರ ಮೇಲೆ ಹಾಕ. ಬೀಗ ಹಾಕ್ಬಿಟ್ಟು ಒಂದು ಜಾಗದಲ್ಲಿ ಇಟ್ಬಿಟ್ಟು ನಾನು ತಪ್ಪು ಮಾಡ್ದೆ, ದೇವ್ರು ಹೇಳ್ತಾರೆ ನಾನು ಆ ದೇವ್ರಲ್ಲ, ನಾನು ಇರೋ ಜಾಗದಲ್ಲೇ ಇರೋ ದೇವ್ರಲ್ಲ, ನಾನು ನಡೆದಾಡುವಂಥ ದೈವ, ನಾನು ನಡೆದಾಡುವಂಥ ದೈವ. ನೀನು ಇರೋ ಜಾಗದಲ್ಲಿ ನಾನು ಇರ್ತೀನಿ, ನೀನು ಎದ್ರೆ ನಾನು ಎದ್ದೇಳ್ತೀನಿ, ನೀನು ಕುತ್ಕೊಂಡ್ರೆ ನಾನು ಕುತ್ಕೊಳ್ತೀನಿ, ನೀನು ನಡೆದ್ರೆ ನಾನು ನಡೀತೀನಿ. ಯಾವ ಜಾಗದಲ್ಲಿ ನೀಡ್ತೀಯೋ ಆ ಜಾಗದಲ್ಲಿ ನಾನು ಬರುವಂತ ದೇವರಾಗಿದ್ದೇನೆ. ರಬ ಶಬಾದಡಾಗಾದಬ. ಏಯ್, ನೀನು ಮನೆ ಕೋಣೆ ಒಳಗಡೆ ನೀನು ಮಾಡಿದ್ರೆ ಪಾಪಗಳು ನನಗೆ ಗೊತ್ತಾಗಲ್ಲ ಅಂತೇಳಿ ಆಲೋಚನೆ ಮಾಡ್ತಾ ಇದೀಯಾ? ನೀನು 4 ಗೋಡೆಗಳ ಮಧ್ಯದಲ್ಲಿ ನೀನು ಮಾಡಿದ್ರೆ ಒಂದೊಂದು ಪಾಪ ನನ್ನ ಮುಂದೆಗಡೆ ಏಳಿಕೆಯಾಗಿದೆ ಅಂತ ದೇವರು ಮಾತಾಡ್ತಾ ಇದ್ದಾರ. ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರ. ಹೊರಗಡೆ ಅಲ್ಲ, ಮನೆ ಒಳಗಡೆ ಕೆಲವೊಂದು ಪಾಪದ ಕೃತ್ಯಗಳು, ಪಾಪದ ಕಾರ್ಯಗಳು ಈ ದಿನಗಳಲ್ಲಿ ನೀನ್ ನಡೆಸ್ತಾ ಇದೆಯಾ ಅಂತೇಳಿ ದೇವರು ಮಾತಾಡ್ತಾ ಇದಾರ. ನಿನ್ ಮನೆ ಶುದ್ಧಿ ಆಗ್ಲಿ, ನೀನ್ ತಿಳ್ಕೊಂಡ್ಬಿಟ್ಟಿದ್ಯಾ ಚರ್ಚಲ್ಲಿ ಮಾತ್ರ ದೇವರು, ಮನೆಯಲ್ಲಿ 4 ಗೋಡೆ, ಮಧ್ಯದಲ್ಲಿ ಯಾರು ಇಲ್ಲ, 4 ಗೋಡೆ ಮಾತ್ರ ಅಂತ ಹೇಳಿ ನ್ಯಾಯ ತೀರ್ಪಿನ ದಿನ ಸಾಕ್ಷಿಗೆ ನಿನ್ನ ಕರಿಯಲ್ಲ, ಸಾಕ್ಷಿಗೆ ನನ್ನ ಕರಿಯಲ್ಲ. ದೇವರ ವಾಕ್ಯ ಬರ್ತದೆ, ದೇವರು ಸಾಕ್ಷಿಗಾಗಿ ನೀರನ್ನ ಕರಿತಾನಂತೆ, ರಕ್ತವನ್ನ ಕರಿತಾನಂತೆ. ವಾಕ್ಯ ಬೀಳ್ತದೆ, ನಿನ್ನ ಕುರಿತು ಸಾಕ್ಷಿ ಗೋಡೆಗಳು ಮಾತಾಡ್ತಾ ಬಂತೆ. ಹಲ್ಲೆಲೂಯಾ. ಇದ್ದೀರಾ ಇಲ್ಲಿ? ಮನೆ ಒಳಗಡೆ ಪಾಪ ಮಾಡ್ತಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ದೇವರಾತ್ಮಲ್ಲಿ ತೋರಿಸ್ಕೊಟ್ಟು ಮಾತಾಡಿದ್ರೆ ನಾನು ಮಾತಾಡ್ತಾ ಇದ್ದೀನಿ. ಭಯಂಕರ ಪಾಪ ತುಂಬಲ್ಪಟ್ಟಿದೆ ಕೆಲವೊಂದು ಮನೆಗಳಲ್ಲಿ. ದೇವ್ರು ಇಳಿದು ಬರ್ಲಿಕ್ಕೂ ಆಗ್ತಾ ಇಲ್ಲ, ದೇವ್ರು ವಾಸ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ದೇವರ ಸಾನ್ನಿಧ್ಯ ಇಳಿದು ಬರ್ಲಿಕ್ಕೂ ಆಗ್ತಾ ಇಲ್ಲ. ಪ್ರಾರ್ಥನೆ ಇದೆ, ವಾಕ್ಯ ಇದೆ, ಎಲ್ಲ ಇದೆ, ಬಟ್ ದೇವರ ಸಾನ್ನಿಧ್ಯ, ದೇವರ ಪಾದ, ದೇವರ ಬೆಳಕು ಮನೆ ಒಳಗಡೆ ಎಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನಿನ್ನ ಮನೆ ದೇವರ ಮನೆಯಾಗಿಲ್ಲ, ನಿನ್ನ ಮನೆ ಪಾಪದ ಮನೆಯಾಗಿ ಮಾರ್ಪಟ್ಟಿದೆ. ಒಬ್ಬೊಬ್ಬರ ಚರಿತ್ರೆ ಹೇಳ್ಬಿಟ್ರೆ ಯಾರು ಕುತ್ಕೊಳ್ಳಲ್ಲ. ಈಗ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಮ್ಮನ್ನ ಪಾಪದ ಕೆಸರಿನಿಂದ ಬಿಡಿಸಿರೋದು, ಮತ್ತೆ ನೀನು ಪಾಪದ ಕೆಸರು ತಿನ್ನಕ್ಕಲ್ಲ. ಅಂದಿಗೆ ಒಂದು ಪ್ರತ್ಯೇಕತೆ ಇದೆ, 2 ಥರ ಪ್ರತ್ಯೇಕತೆ ಇದೆ. ಅಂದಿನ ನೀವು ಎಷ್ಟೇ ತೊಳಿರಿ, ಎಷ್ಟೇ ಕ್ಲೀನ್ ಮಾಡ್ರಿ, ಎಷ್ಟೇ ಶುದ್ಧಿ ಮಾಡ್ರಿ, ಎಷ್ಟೇ ಸೆಂಟ್ ಹೊಡೀರಿ, ಮತ್ತೆ ಹಿಂದಿರುಗಿ ಹೋಗಿ ತನ್ನ ಕೆಸರಲ್ಲೇ ಬೀಳ್ತದೆ. ಆ ಬದುಕಾಗಿ ಮಾರ್ಪಟ್ಟಿದೆ ನಮ್ಮ ಬದುಕು. 2ನೇದಾಗಿ ಅದರ ಮಾಂಸ ನೀವು ಎಷ್ಟೇ ಬಯಸಿದ್ರೆ ಅದರ ಒಳಗೆ ಹುಳ ಇರ್ತದೆ, ಹುಳ ಸಾಯಲ್ಲ. ಆ ರೀತಿಯಲ್ಲಿ ಕೆಲವೊಂದು ಹುಳಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಹಲ್ಲೆಲೂಯಾ. ಆದ್ರೆ ದೇವರು ಒಂದು ದಿನ ತಿರುಗಿ ಬಿದ್ರು ಅಂದ್ರೆ ಯಾವ ಹುಳ ಇಟ್ಕೊಂಡು ನೀನು ಜೀವಿಸ್ತಾ ಇದೆಯೋ ಅದೇ ಹುಳದ ಕೈಲ್ದೆ ನಿನ್ನ ಕಚ್ಚಿಸ್ತಾರ. ಮತ್ತೆ ದೇವ್ರ ಬಗ್ಗೆ ಹೇಳ್ತೇನೆ, ನೀನು ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ನೀನು ಎಷ್ಟು ಬೇರೆ ಉಸ್ತರು, ನೀನು ಎದೆಗೆ ಒಂದು ಕೊಟ್ರೆ ಅಲ್ಲೇ ಬಿದ್ದೋಗ್ತೀಯ, ನರ ಒಂದು ಟ್ವಿಸ್ಟ್ ಮಾಡ್ರೆ ಅಲ್ಲೇ ಬಿದ್ದೋಗ್ತೀಯ. ಹುಷಾರಾಗಿ ಮಾತಾಡ್ಬೇಕು ದೇವ್ರ ಬಗ್ಗೆ. ನನಗೆ ಗೊತ್ತಿಲ್ಲ, ಯಾರು ತುಂಬಾ ವಿಚಿತ್ರವಾಗಿ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾಲಿಗೆಲ್ಲಿ ಒಂದು ನರ ಎಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಾತು ಬರಲ್ಲ ನಿನ್ನ ಬಾಯಲ್ಲಿ. ನಮ್ಮ ದೇವ್ರು ಶಿಕ್ಷಿಸೋ ದೇವರಲ್ಲ, ಪ್ರೀತಿಸುವ ದೇವರು, ಎಚ್ಚರಿಸುವ ದೇವರು, ತಿದ್ದುವ ದೇವರು. ತಿದ್ದುವಾಗ ತಿದ್ದುಕೊಂಡ್ಬಿಟ್ರೆ ಸರಿ, ಇಲ್ಲ ಅವನ ಲೆವೆಲ್ಲೇ ಬೇರೆ. ಅವನ ಘೋಷ, ಅವನ ಆಜ್ಞೆ, ಅವನ ಶಬ್ದ, ಬಾಯಿಂದ ಬರೋ ಶಬ್ದ ಹೆಂಗಿರ್ತದೆ ಗೊತ್ತಾ ದೇವ್ರದು? ದೊಡ್ಡ ದೊಡ್ಡ ಸಮುದ್ರಗಳ ಪಗಲು ನಿಂತ್ಕೊಳ್ರಿ, ಆ ಅಲೆಗಳು ಬರುವಾಗ ಶಬ್ದ ಹೆಂಗ್ ಬರುತ್ತೆ, ಅದಕ್ಕಿಂತ ಭಯಂಕರವಾಗಿರ್ತದಂತೆ ಅವನ ಆ ಶಬ್ದ. ಅಂತ ಭಯಂಕರ ದೇವರು. ಅಳೋ ಮೊಸ್ಲೆ ಕಣ್ಣೀರು ಕೆಪಾಸಿಟಿ ನಮಗಿಲ್ಲ, ಇದೆಯಾ? ಒಂದು ಮೊಸ್ಲೆ ನನ್ನ ಲವರ್ ಕೈ ಕೊಟ್ಬಿಟ್ಲ ಅಂತ ಹೇಳ್ತಾ ಇರ್ತದಲ್ಲ, ಅಯ್ಯೋ ಪಾಪ ಮೊಸ್ಲೆ ಅಳ್ತಾ ಇದೆ, ಸರೋಜ ಖರ್ಚಿಪ್ ಕೊಡು, ಹೊಸ್ಬಿಟ್ಟು ಬರ್ತೀನಿ ಅಂತ ಊಟ ಹೊರಿಸ್ತೇ ನೀನು. ನೆರಳು ಕೂಡ ಬೀಳಲ್ಲ ಅಲ್ಲಿ. ಎಲ್ಲಿ? ನಿನ್ನ ನೆರಳು ಕೂಡ ಬೀಳಲ್ಲ ಅಲ್ಲಿ, ಅಷ್ಟು ದೂರದಲ್ಲಿ ಇಡ್ತೀರಿ. ಯಾಕೆ? ಮೊಸ್ಲೆ
ಸಾಧಾರಣವಾದ ಒಂದು ಮೊಸಳೆ ಕಣ್ಣೀರು ಒರೆಸೋ ಕೆಪಾಸಿಟಿ ನಿನಗಿಲ್ಲ ಅಂದ್ರೆ ಆ ಮೊಸಳೆಯನ್ನು ಸೃಷ್ಟಿ ಮಾಡಿರೋ ದೇವರು ಬಗ್ಗೆ ನೀನು ಮಾತಾಡಬಾರ್ದು. ಭಯಂಕರನವನು. ಬರೀ ದೇವ್ರ ಪ್ರೀತಿ ಬಗ್ಗೆ ನೋಡಿದ್ದೀರಾ, ತಾಳ್ಮೆ ಬಗ್ಗೆ ನೋಡಿದ್ದೀರಾ, ಅವನ ಕೃಪೆ ಬಗ್ಗೆ ನೋಡಿದ್ದೀರಾ, ಅವನ ಆಶೀರ್ವಾದ ಬಗ್ಗೆ ನೋಡಿದ್ದೀರಾ. ಇನ್ನೊಂದು ಆತನ ರೂಪ ನೀವು ನೋಡಿಲ್ಲ. ದೇವರನ್ನ ಪರೀಕ್ಷಿಸಬೇಡ್ರಿ. ದೇವ್ರ ಮಕ್ಕಳ ಥರನೇ ಇರಬೇಕು. ಅಂತ ಮಹಾ ಯಾಜಕರನ್ನ ದೇವ್ರು ಬಿಡ್ತಾ ಇರಲಿಲ್ಲ. ಒಂದು ತಪ್ಪು ಮಾಡಿದ್ರೆ ನಾನು ನೀನು ಎಷ್ಟು ಮಾತಾಡುವಾಗ ಮಾತು ನಿಗಾ ಇರಬೇಕು. ನೋಡ ಕಣ್ಣುಗಳಲ್ಲಿ ಪವಿತ್ರತೆ ಇರಬೇಕು, ಕೇಳ ಕಿವಿಲಿ ಪವಿತ್ರತೆ ಇರಬೇಕು. ಆಲೆಗೆ ಬರಕ್ಕಿನ ಮುಂಚೆ ನಾನು ಹೋಗ್ತಾ ಇರೋದು ಬೆಡ್ರೂಮ್ಗಲ್ಲ, ನಾನು ಹೋಗ್ತಾ ಇರೋದು ಬಾತ್ರೂಮ್ಗಲ್ಲ, ನಾನು ಹೋಗ್ತಾ ಇರೋದು ಸಿನಿಮಾ ಟ್ಯಾಕಿಸ್ಗಲ್ಲ, ನಾನು ಹೋಗ್ತಾ ಇರೋದು ಕ್ಲಬ್ಗಲ್ಲ, ನಾನು ಹೋಗ್ತಾ ಇರೋದು ಬಾರ್ಗಲ್ಲ, ನಾನು ಹೋಗ್ತಾ ಇರೋದು ನನ್ನ ಮುಂದಗಡೆ ಇಳಿದು ಬರುವಂತ ಸರ್ವಶಕ್ತನಾಗಿರೋ ದೇವರು, ಸಕಲಗಳನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಗಳ ಕರ್ತನ ಮುಂದಗಡೆ ನಾನು ಹೋಗ್ತದೆ. ನಮ್ಮ ಭಯ ನಿನ್ನ ಒಳಗಡೆ ಇರಬೇಕು. ಆ ತಿಳುವಳಿಕೆ ನಿನ್ನ ಒಳಗಡೆ ಇರಬೇಕು. ಹಲ್ಲೆಲೂಯ. ಒಂದು MLA ಬರುವಾಗಲೇ ಎಷ್ಟು ಗಾಂಭೀರ್ಯತೆ ಇರ್ತದೆ, ಶಬ್ದ ನಿಶಬ್ದವಾಗಿರ್ತದೆ. ಇವ್ರು ಯಾರು? ಈ ಮನಸ್ಸು ಮಾಡ್ರೆ ಪ್ರಾಣ ತೆಗಿತಾರೆ, ಮನಸ್ಸು ಮಾಡ್ರೆ ಪ್ರಾಣ ಕೊಡ್ತಾರೆ. ನೀನು ಸತ್ತು 4 ದಿನ ಆಗಿ ನಾತ ಓಡ್ತಿದ್ರು ಕೂಡ ನಾತ ಹೋಗಿಸಿ ಇಂದ್ರಿಗೆ ಜೀವ ಕೊಡೋ ಕೆಪಾಸಿಟಿ ಇರುವ ದೇವರು ಸನ್ನಿಧಾನದಲ್ಲಿ ನಾವು ಬರುವಾಗ ಯಾರ ಹತ್ರ ಆಟ ಆಡೋದು? ನಾವೆಲ್ಲ ಅಪ್ಪ ಅಮ್ಮನ ಹತ್ರ ಆಟ ಆಡಿ 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 ವಿಗ್ರಹಗಳ ಹತ್ರ ಎಲ್ಲ ಆಟ ಆಡಿ ಆಡಿ ಬಂದ್ಬಿಟ್ಟಿದ್ದೀವಲ್ಲ, ಹಂಗೆ ಅನ್ಕೊಂಡ್ಬಿಟ್ಟಿದ್ದೀವಿ. ಬೇಳೆ ಬೇಯಲ್ಲ ಇಲ್ಲಿ. ನಮ್ಮ ದೇವರು ಎದ್ದೇಳು ಮಂಜುನಾಥ ಅಲ್ಲ, ಅವನು ಯಾವಾಗ ಎದ್ದಿರ್ತಾನೆ. ಅವನು ತೂಕಡಿಸೋ ದೇವರಲ್ಲ, ಅವನು ನಿದ್ರಿಸೋ ದೇವರಲ್ಲ. ಹಲ್ಲೆಲೂಯ. ನಮ್ಮನ್ನು ಕಾಯುವಂತ ದೇವರು 24 ಗಂಟೆ ನಿದ್ದಿರ್ತಾನೆ. ಹಲ್ಲೆಲೂಯ. ಅವನ ದೃಷ್ಟಿ ಯಾವಾಗೂ ನಮ್ಮ ಮೇಲೆ ಇರ್ತದೆ. ಅವನು ಶಿಕ್ಷಿಸೋ ದೇವರಲ್ಲ, ಶಿಕ್ಷಿಸದೆ ಬಿಡೋ ದೇವರೂ ಅಲ್ಲ. ನಿಮ್ಮ ಆಟ ಗೀಟ ಏನು ಇದ್ರೂ ಕೂಡ ಇದಕ್ಕೆ ಮೇಲೆ ಎಲ್ಲ ಕಟ್ಟಿ ಮೂಟೆ ಕಟ್ಟಿ ಬಿಸಾಕಿ. ಇದು ಆಟ ಆಡೋ ಸ್ಥಳ ಅಲ್ಲ, ಇದು ಬೆಂಕಿಯ ಸ್ಥಳ. ದೇವರು ನಡೆದಾಡುವಂತ ಸ್ಥಳ, ದೇವರು ಇಳಿದು ಬರುವಂತ ಸ್ಥಳ. ದೇವರ ವಾಕ್ಯ ಬರ್ತದೆ, ಆಲಯದಲ್ಲಿ ದೇವರಿದ್ದಾನೆ. ಹಲ್ಲೆಲೂಯ. ಆಲಯದಲ್ಲಿ ದೇವರಿರುವಾಗ ನೀನು ಕಷ್ಟ ಅಂತ ಹೇಳಿ ಬರುವಾಗ ಕಷ್ಟ ಪರಿಹಾರ ಮಾಡ್ತಾನೆ. ಅವನು ಮಾತಾಡುವಾಗ ನಿನ್ನ ತಪ್ಪುಗಳನ್ನ ಬಿಟ್ಟು ಬಿಡ್ಲಿಕ್ಕೆ ನೀನು ಮನಸ್ಸು ಮಾಡೋ ಸ್ಥಾನದಲ್ಲಿಡ್ತಾನೆ. ದಾವೀದನಿಗೂ ಇದೇ ಮಾಡಿ ದೇವರು ಮಾತಾಡೋ ದೇವರು ಒಪ್ಪಿಸ್ಕೊಟ್ಟ, ಇನ್ನೂ ಸ್ಥಾನ ಕೊಟ್ಟರು ದೇವರು ಅವ್ರಿಗೆ. ಸೌಲನಿಗೂ ದೇವ್ರು ಚಾನ್ಸ್ ಕೊಟ್ಟರು, ಬಟ್ ಅವನು ಒಪ್ಪಿಸ್ಕೊಟ್ರೆ ಅವನ ಸ್ಥಾನ ತೆಗೆದು ಬಿಸಾಕಿದ್ರು. ಹುಷಾರಾಗಿರ್ರಿ. ಸ್ಥಾನ ಮಾನ ಪದವಿ ಕೊಡೋನಿಗೆ ಕಿತ್ತು ಬಿಸಾಕ್ಲಿಕ್ಕೂ ಗೊತ್ತು. ಎಂತೆಂಥ ರಾಜ್ಯದವ್ರನ್ನ ಹುಲ್ಲು ತಿನ್ನ ಹಾಗೆ ಮಾಡಿಬಿಟ್ರು ದೇವರು. ಈಗ ನೀನು ಹೇಳ್ಬೋದು, ಅಯ್ಯೋ 24 ಗಂಟೆ ಬೇಕಾದ್ರೆ ಬಿರಿಯಾನಿ ತಿನ್ನೋ ಕೆಪಾಸಿಟಿ ನನಗಿದೆ ಅಂತ. ಹಲ್ಲೆಲೂಯ. ಆ 24 ಗಂಟೆ ತಿನ್ನೋ ಬಿರಿಯಾನಿ ಕೆಪಾಸಿಟಿ ಕೊಟ್ಟವನೇ ನನ್ನ ದೇವರು. ಅವನ ಹತ್ರ ಬಿರಿಯಾನಿ ಮಾತ್ರ ಅಲ್ಲ, ಹುಲ್ಲು ಕೂಡ ಇದೆ. ಹಲ್ಲೆಲೂಯ. ಏನಿದೆ ನೋಡ್ತಾನೆ. ದೀನರಿಗಾದರೂ ದಯೆ ತೋರಿಸ್ತಾನೆ, ಅಹಂಕಾರಿಗಳಿಗೂ ಗದರಿಸ್ತಾನಂತೆ. ಒಬ್ಬ ರಾಜ ಬೈಬಲಲ್ಲಿ ಹಂಗೇನೆ ಮೆರ್ದ 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 ಮೆರ್ದ. ದೇವ್ರ ಲಾಸ್ಟ್ಗೆ ಅವನು ಹುಚ್ಚನಾಗಿ ಮಾಡಿಬಿಟ್ರು. ಯಾರನ್ನ? ರಾಜನ್ನ. ಹುಚ್ಚನಾಗಿ ಮಾಡಿದ ತಕ್ಷಣ ಅರಮನೆ ಬಿಟ್ಬಿಟ್ಟ, ಈಚೆ ಬಂದ್ಬಿಟ್ಟ. ಕಾಡು, ಮಳೆ, ಚಳಿ, ಬಿಸಿಲು, ಭಯಂಕರ. ಊಟ ಒಳ್ಳೆ ಮಾಂಸ ತಿಂದವನು. ಈಗ ಊಟ ತಿಂತ ಇಲ್ಲ, ಹುಲ್ ತಿಂತಾವನೆ. ನನ್ನ ದೇವ್ರ ಮಾಂಸ ತಿನ್ಸೋಕ್ಕೂ ಗೊತ್ತು, ಹುಲ್ಲು ತಿನ್ಸೋಕ್ಕೂ ಗೊತ್ತು, ಅರಮನೆ ಕೊಡೋಕ್ಕೂ ಗೊತ್ತು, ಕಾಡಲ್ಲಿ ಮಣ್ಣಿನ ಮೇಲೆ ಮಲಗ್ಸೋಕ್ಕೂ ಗೊತ್ತು. ದೇವ್ರ ಹತ್ರ ಆಟ ಆಡಬೇಡ್ರಿ, ದೇವ್ರನ್ನ ಪರೀಕ್ಷಿಸ್ಬೇಡ್ರಿ. ಅವನು ಭಯಂಕರನಾದ ದೇವರು. ದೇವ್ರು ಹೇಳ್ತಾ ಇದ್ದಾರೆ, ಸಕಲ ಆಶೀರ್ವಾದಗಳನ್ನ ನಿಮಗಾಗಿ ಇಟ್ಟಿದ್ದೇನೆ. ನೀನು ಶುದ್ಧಿ ಆಗು. ನೀನೇನೆಲ್ಲ ಇಟ್ಕೊಂಡಿದ್ದು ತೆಗೆದು ಬಿಸಾಕು. ನಿನ್ನ ಮನೆ ಶುದ್ಧಿ ಆಗಲಿ,
ನಿನ್ನ ಬೆಡ್ರೂಮ್ ಶುದ್ಧಿ ಆಗಲಿ, ನಿನ್ನ ಕೈಗಳು ಶುದ್ಧಿ ಆಗಲಿ, ನೀನು ಉಪಯೋಗಿಸೋ ಬಾತ್ರೂಮ್ ಶುದ್ಧಿ ಆಗಲಿ, ನೀನು ಮಲಗೋ ಬೆಡ್ ಶುದ್ಧವಾಗಲಿ, ನಿನ್ನ ಕೈಯಲ್ಲಿ ಉಪಯೋಗಿಸುವಂಥ ಫೋನ್ ಶುದ್ಧವಾಗಿ ಮಾರ್ಪಡಲಿ. ನೀನು ಮಾತ್ರ ರಕ್ಷಣೆ ಹೊಂದ್ರೆ ಸಾಲದು, ನಿನ್ನ ಮನೆ ರಕ್ಷಣೆ ಹೊಂದಬೇಕು. ನಿನ್ನ ಮನೆ ಮಾತ್ರ ರಕ್ಷಣೆ ಹೊಂದ್ರೆ ಸಾಲದು, ನಿನ್ನ ಜೇಬುಗಳು ರಕ್ಷಣೆ ಹೊಂದಬೇಕು. ನಿನ್ನ ಜೇಬುಗಳು ಮಾತ್ರ ರಕ್ಷಣೆ ಹೊಂದ್ರೆ ಸಾಲದು, ನಿನ್ನ ಫೋನ್ ರಕ್ಷಣೆ ಹೊಂದಬೇಕು. ನಿನ್ನ ಫೋನ್ ಮಾತ್ರ ರಕ್ಷಣೆ ಹೊಂದ್ರೆ ಸಾಲದು, ಇಡೀ ನಿನ್ನ ಅಂಗಂಗವೇ ನಿನ್ನ ನಡವಳಿಕೆಯ ರಕ್ಷಣೆ ಹೊಂದಬೇಕು. ಆ ರೀತಿ ಇದ್ರೆ ಮಾತ್ರವೇ ದೈವ ಆಶೀರ್ವಾದಗಳು ನಿನ್ನ ಮನೆ ಒಳಗಡೆ ಬಂದು ತುಂಬಿಲ್ಲ ಅಂದರೆ ನಿನ್ನ ಆಲಯಕ್ಕೆ ಬರೋ ಅವಶ್ಯಕತೆ ಇಲ್ಲ. ದೇವರ ಆಶೀರ್ವಾದಗಳು ನಿನ್ನ ಮನೆ ಒಳಗಡೆ ಬಂದು ಕಾಚುತ್ತೆ. ನಿನ್ನ ಮನೆ ಟಿವಿ ಶುದ್ಧಿ ಆಗಲಿ, ನಿನ್ನ ಬ್ಯಾಂಕ್ ಅಕೌಂಟ್ ಶುದ್ಧಿ ಆಗಲಿ, ನಿನ್ನ ಫೋನ್ಗಳಲ್ಲಿ ಕೆಲವೊಂದು ಆಪ್ಗಳಿದೆಯಲ್ಲ ಅದು ಶುದ್ಧಿ ಆಗಲಿ, ಕೆಲವೊಂದು ಮೆಸೇಜ್ಗಳು ಮಾಡ್ತಾರೆ ಅದು ಶುದ್ಧಿ ಆಗಲಿ, ಕೆಲವೊಂದು ವಿಡಿಯೋಗಳು ಶುದ್ಧಿ ಆಗಲಿ, ನಿನ್ನ ಬಿಸ್ನೆಸ್ ಶುದ್ಧಿ ಆಗಲಿ, ನಿನ್ನ ವ್ಯಾಪಾರ ಶುದ್ಧಿ ಆಗಲಿ, ನಿನ್ನ ಕೆಲಸದ ವ್ಯವಹಾರಗಳೆಲ್ಲ ಶುದ್ಧಿ ಆಗಲಿ. ನೀನು ಶುದ್ಧೀಕರಣ ಮಾಡಿಕೊಂಡ್ರೆ ದೇವರು ಮಾಡಬೇಕೆಂಬುದಕ್ಕಾಗಿ ಎಂದು ನೆನೆಸಿಕೊಂಡಿರುವಂಥ ಮೇಲನ್ನ ಇದು ಅತಿ ಶೀಘ್ರದಲ್ಲೇ ಅವನು ನಿನಗಾಗಿ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅವನು ಮನುಷ್ಯನಲ್ಲ, ಮಾತು ಕೊಟ್ಟು ಬದಲಾಯಿಸೋದಕ್ಕೆ ಅವನು ಮಾನವನೂ ಅಲ್ಲ, ಅವನು ದೇವರಾಗಿದ್ದಾನ. ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನಲ್ಲಿ ಏನು ವಾಗ್ದಾನ ಮಾಡಿದಾನೋ, ಏನು ಅವನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೋ ನೆರವೇರಿಸೋದಕ್ಕೆ ಅವನು ಸರ್ವಶಕ್ತನಾಗಿದ್ದಾನೆ. ಕಳ್ಕೊಳ್ತಾರದು ನೀನು ಎಲ್ಲ ಬಿಟ್ಟು ಮನ ತಿರುಗು. ಇವತ್ತು ಅವಕಾಶ ಇದೆ, ಒಪ್ಪಿಸ್ಕೊಡು, ಮನ ತಿರುಗು. ಇದೊಂದೊಂದು ಒಳ್ಳೆ ಅವಕಾಶ ನಿನಗೆ ಮನ ತಿರುಗಲಿಕ್ಕೆ. ನಾನು ನೆನೆಸ್ತೀನಿ ಇಂಥ ಒಂದು ಅವಕಾಶ ಮತ್ತೊಂದು ಅವಕಾಶ ಇಲ್ಲ ಅಂತ. ಈಗ ನೀನು ಒಪ್ಪಿಸಿಕೊಟ್ಟು ದೇವ್ರ ಪರೀಕ್ಷೆ ಮಾಡಿ ನೋಡು. ಇವತ್ತು ನೀನು ಪರೀಕ್ಷೆ ಮಾಡಿ ನೋಡು. ನಿನ್ನ ಪ್ರಾರ್ಥನೆ ಕೇಳಿ ಪರಲೋಕದ ದ್ವಾರಗಳನ್ನು ಅವನು ತೆರೆದಿಲ್ಲ ಅಂದರೆ, ಪರಲೋಕದಿಂದ ಸುವರಗಳನ್ನು ಅವನು ಸುರಿಸಿಲ್ಲ ಅಂದರೆ, ಹಲ್ಲೆಲೂಯ. ನಾನೇನನ್ನು ಮಾತಾಡ್ತಾ ಇಲ್ಲ, ದೇವರು ಏನು ಮಾತಾಡ್ತಾರ ನಾನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರು ನಿನ್ನನ್ನು ಕಂಡಿರೋದು, ದೇವರು ನಿನ್ನನ್ನು ಆರಿಸ್ಕೊಂಡಿರೋದು, ದೇವರು ನಿನ್ನನ್ನು ನೋಡಿರೋದು ನೀನು ಇರೋ ಅವಸ್ಥೆಯಲ್ಲಿ ಇಡುವುದಕ್ಕೆ ಅಲ್ಲ, ಇರೋ ಅವಸ್ಥೆಗಳಲ್ಲೇ ನೋಡುವುದಕ್ಕಲ್ಲ, ಇರೋ ಜಾಗದಲ್ಲೇ ನಡೆಸುವುದಕ್ಕಲ್ಲ. ದೇವರು ಅಲ್ಲಿಂದ ತೆಗೆದು, ಅಲ್ಲಿಂದ ಬೇರ್ಪಡಿಸಿ, ಅಲ್ಲಿಂದ ಇನ್ನೊಂದು ಹಂತದಲ್ಲಿ, ಇನ್ನೊಂದು ಸ್ಥಾನದಲ್ಲಿ, ಇನ್ನೊಂದು ಪದವಿಯಲ್ಲಿ, ಇನ್ನೊಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ಅವನ ಪದ್ಧತಿ ಉಂಟು, ಅವನ ತೀರ್ಮಾನ ಉಂಟು, ಅವನ ಸಮರ್ಪಣೆ ಉಂಟು, ಅವನ ಆಲೋಚನೆ ಉಂಟು. ಆ ಆಲೋಚನೆ ಒಳಗಡೆ ಇವತ್ತು ಬಾ. ದೇವರ ವಚನ ಹೇಳ್ತದೆ, ನಿನ್ನ ಆಲೋಚನೆ ಅವನ ಆಲೋಚನೆ ಅಲ್ಲ, ನಿನ್ನ ಮಾರ್ಗ ಅವನ ಮಾರ್ಗ ಅಲ್ಲ, ಅವನ ಮಾರ್ಗನೇ ನಿನ್ನ ಮಾರ್ಗ. ಅವನ ಆಲೋಚನೆಯೇ ನಿನ್ನ ಆಲೋಚನೆ. ಅವನ ಆಲೋಚನೆಯಲ್ಲಿ ನೀನು ಬಂದರೆ, ಅವನ ಮಾರ್ಗದಲ್ಲಿ ನೀನು ಬಂದರೆ, ರಾಜನ ಮಕ್ಕಳು ಹೇಗಿರ್ತಾರೆ? ರಾಜನ ಮಕ್ಕಳಿಗೆ ಏನು ಕಡಿಮೆ, ರಾಜನ ಮಕ್ಕಳಿಗೆ ಏನು ಕೊರತೆ, ಅದಕ್ಕಿಂತ ಉನ್ನತವಾಗಿಡ್ತಾನೆ. ವಾಗ್ದಾನ ಮಾಡೋದು ದೇವರು. ಅವನು ಹೇಳ್ತಾನೆ, ಈ ಲೋಕದಲ್ಲಿ ಪ್ರಾಯದ ಸಿಂಹವು ಹೊಟ್ಟೆಗಿಲ್ಲದೆ ಹಸಿದಾವು, ನನ್ನಲ್ಲಿ ನನ್ನ ಮಕ್ಕಳು ನನ್ನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ಕರ್ತಾನೆ ಹೇಳ್ತಾನೆ. ಹಲ್ಲೆಲೂಯ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿದಿದ್ದರು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಎಲ್ಲರೂ ಸೇರಿ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ನನಗೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು, ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸುವನು,
ಜೀವವುಳ್ಳ ಬುಗ್ಗೆಯಿಂದ ದಾಹವನೀಗುವನು. ಜೀವವುಳ್ಳ ಬುಗ್ಗೆಯಿಂದ ದಾಹವನೀಗುವನು. ಎಲ್ಲರೂ ಸೇರಿ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಆತ್ಮರನ್ನು ಕಳುಹಿಸುವ, ನನ್ನನ್ನು ಸಂತೈಸುವ. ಆತ್ಮರನ್ನು ಕಳುಹಿಸುವ, ನನ್ನನ್ನು ಸಂತೈಸುವ. ಜೀವವುಳ್ಳ ದಿನವೆಲ್ಲ ಕೃಪೆಯಿಂದ ತುಂಬಿಸು. ದಿನ ಜೀವವುಳ್ಳ ದಿನವೆಲ್ಲ, ಜೀವವುಳ್ಳ ದಿನವೆಲ್ಲ ಕೃಪೆಯಿಂದ ತುಂಬಿಸುವ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಆಮೆನ್. ಪ್ರಾಯಸಿಂಹವು ಹಸಿದಿದ್ದರು, ಆಮೆನ್. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ವೈರಿಗಳ ಎದುರಿನಲ್ಲಿ ಔತಣ ನೀಡುವ యేసయ్య. ವೈರಿಗಳ ಎದುರಿನಲ್ಲಿ ನನಗಾಗಿ ನಿನಗಾಗಿ ಔತಣ ನೀಡುವರು. ನನ್ನನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವರು. ಎಂತ ಒಳ್ಳೆ ದೇವ್ರಪ್ಪ. ನನ್ನನ್ನು ಎಣ್ಣೆಯಿಂದ ಅಭಿಷೇಕ ಮಾಡುವರು. ಎಲ್ಲರೂ ಸೇರಿ ಯೇಸುವೇ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಪ್ರಾಯಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ನನಗೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಇವತ್ತು ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಒಪ್ಪಿಸಿಕೊಟ್ರೆ ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ. ಎಲ್ಲರೂ ಸೇರಿ ಒಪ್ಪಿಸಿಕೊಟ್ಟು ಕೊರತೆ ಇಲ್ಲ. ಎಲ್ಲರೂ ಡಿಕ್ಲೇರ್ ಮಾಡ್ರಿ. ಎಲ್ಲರೂ ಬಾಯಿಗೆ ತೆರೆದು ಯೇಸುವನ್ನು ಆಜ್ಞಾಪಿಸಿರಿ. ಹುಡುಕಿದರೆ ಕೊರತೆ ಕಟ್ಟಲೆ ಕೊಡ್ರಿ. ಇಲ್ಲ. ಎಸ್, ನನಗೆ ಕೊಡ್ತಾ ಇಲ್ಲ. ಕೊರತೆ ಇಲ್ಲ, ಕೊರತೆ ಇಲ್ಲ. ನೀವು ಆಡ್ತಾ ಇರುವಾಗಲೇ ಯೇಸುವನ್ನು ಈ ಬಾಯಲ್ಲಿ ಹುಡುಕಿದರೆ ಕೊರತೆ ನೀವು ಕಟ್ಟಲೆ ಕೊಡ್ತಾ ಇರುವಾಗಲೇ, ಕಲ್ಪಿಸ್ತಾ ಇರುವಾಗಲೇ ಕೊರತೆ ಇಲ್ಲ. ನಿಮ್ಮ ಎಲ್ಲ ಕೊರತೆಗಳು ಕೊರತೆ ಇಲ್ಲ. ಇವತ್ತು ನಿಮ್ಮ ಸಮರ್ಪಣೆಯ ಮುಂದಗಡೆ ಯೇಸುವನ್ನು ಆ ಎಲ್ಲ ಕೊರತೆಗಳು ಕೊರತೆ ಇಲ್ಲ. ಯೇಸುವಿನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ. ಯೇಸುವನ್ನು ಹುಡುಕಿದರೆ ಕೊರತೆ ಎಲ್ಲ ಕೊರತೆಗಳು ಮಾಯಾಗಿ ಹೋಗಲಿ. ಕೊರತೆ ಇಲ್ಲ. ಹೌದು, ಕೊರತೆ ಅಭಿಷಕ್ತನು ಯೇಸುವಿನ ನಾಮದಲ್ಲಿ ಹುಡುಕಿದರೆ ಕೊರತೆ ಅಧಿಕಾರವುಳ್ಳವನಾಗಿ ಕಟ್ಟಲೆ ಕೊಡ್ತಾ ಇದ್ದಾನೆ. ಏನೆಲ್ಲ ಕೊರತೆಗಳಿದೆಯೋ, ಏನೆಲ್ಲ ಬಲಹೀನತೆಗಳಿದೆಯೋ, ಏನೆಲ್ಲ ಸಮಸ್ಯೆಗಳಿದೆಯೋ, ಈಗ 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 ನನ್ನ ಯೇಸುವನ ಹುಡುಕುವಾಗಲೇನೆ, ಓ ಹುಡುಕುವಾಗಲೇನೆ ಇವರ ತಲೆಗೆ ತೈಲ ಹಚ್ಚಲ್ಪಡಲಿ. ರಾ 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 ಪಾದ ಡ್ಯಾಗದಬೋ ರಬಾ 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 ಪಾದ ಡ್ಯಾಗದಬ
ವೈಖಮಾನ ಪ್ರೌಢ ಪ್ರಮಾಣ. ನಿನ್ನಲ್ಲಿರುವಂತಹ ಎಲ್ಲ ಕೊರತೆಗಳನ್ನ ದೇವರ ಮಹಿಮೆ, ದೈವ ಸಾನ್ನಿಧ್ಯ ಆ ಎಲ್ಲ ಕೊರತೆಗಳನ್ನ ಒಡೆದು ಬಿಡ್ತಾ ಇದೆ. ನಿನ್ನಲ್ಲಿರುವಂತ ಎಲ್ಲ ಕೊರತೆಗಳನ್ನ ದೇವರ ಮಹಿಮೆ ಒಡೆದು ಬಿಡ್ತಾ ಇದೆ. ಒಡಿಲಿ ಒಡಿಲಿ ಒಡಿಲಿ. ಎಲ್ಲ ಕೊರತೆಗಳಿಂದ ಹೊರಗೆ ಬರಲಿ. ಇವರುಗಳು ಹೊರಗೆ ಬರಲಿ. ಇವರ ಜೀವಿತ ಹೊರಗೆ ಬರಲಿ. ಇವರ ಬದುಕು ಹೊರಗೆ ಬರಲಿ. ಇವರ ಬಾಳು ಹೊರಗೆ ಬರಲಿ. ಇವರ ಜೀವನ ಹೊರಗೆ ಬರಲಿ. ಕೊರತೆ ಇಲ್ಲ ಯೇಸುವೇ. ರಬ ರಬ ಶಬ ದಡಗಾದವು ಒಂದು ಮಹಿಮೆ ನಾನು ಕಟ್ಟಲು ಕೊಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಇವರ ಕೊರತೆಗಳನ್ನು ನೀಗಿಸುವ, ಇವರ ಕೊರತೆಗಳನ್ನು ಇಲ್ಲದ ಹಾಗೆ ಮಾಡುವ ಮಹಿಮೆ ಇಡಲಿ ಇಡಲಿ. ಇದು ಎಲ್ಲ ಕೊರತೆ ನಿನ್ನ ಬಿಟ್ಟು ಹೋಗ್ತಾ ಇದೆ. ಎಲ್ಲ ಕೊರತೆ ನಿನ್ನನ್ನು ಬಿಟ್ಟು ಓಡ್ತಾ ಇದೆ. ಎಲ್ಲ ಕೊರತೆ ನಿನಗೆ ಟಾಟಾ ಬಾಯ್ ಬಾಯ್ ಮಾಡಿ ಓಡ್ತಾ ಇದೆ. ಯಾಕೆ ಅಂದ್ರೆ ಇವತ್ತು ನೀನು ಎಲ್ಲ ಬಿಟ್ಟು ಯೇಸುವನ ಹುಡುಕ್ತಾ ಇದ್ದೀ. ಹೋ, ಪ್ರಾಯ ಸಿಂಹವು ಹಸಿರಿದರು ಯೇಸುವನ್ನು ಹುಡುಕಿದ್ದಾರೆ ಕೊರತೆ ಇಲ್ಲ. ಪ್ರಾಯ ಸಿಂಹವು ಹಸಿರಿದ್ದರು ಯೇಸುವನ್ನು ಹುಡುಕಿದ್ದಾರೆ ಕೊರತೆ ಇಲ್ಲ. ಕೊರತೆ ಇಲ್ಲ ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದ್ದಾರೆ ಕೊರತೆ ಇಲ್ಲ. ಯೇಸುವೇ ಕೊರತೆ ಇಲ್ಲ, ಅಪ್ಪ. ಕೊರತೆ ಇಲ್ಲ. ಹೌದಪ್ಪ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಧೈರ್ಯವಾಗಿ ಹೇಳೋರು ಕೊರತೆ ಇಲ್ಲ ಕೊರತೆ ಇಲ್ಲ. ದೇವರ ಸಮ್ಮುಖದಲ್ಲಿ ನೀನು ಅಳಬೇಕಾದ್ರೆ ಅಳು, ಗೋಳಾಡಬೇಕಾದ್ರೆ ಗೋಳಾಡು, ಕಿರ್ಸ್ಕೊಳ್ಬೇಕಾದ್ರೆ ಕಿರ್ಸ್ಕೋ, ಕರಿಬೇಕಾದ್ರೆ ಅಪ್ಪ ಅಂತ ಕರಿ. ಯಾವ ರೀತಿಯಲ್ಲಿ ನೀನು ಯೇಸುವನ್ನ ಕೂಗಬೇಕು, ಕರಿಬೇಕು, ಕರಿ, ಕೂಗು. ಅವನು ನಿನಗಾಗಿ ಇಲ್ಲಿ ಬಂದಿದ್ದಾನೆ. ಓ, ಕೊರತೆ ಇಲ್ಲ, ಕೊರತೆ ಇಲ್ಲ. ಆಮೆನ್. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ಎಲ್ಲರೂ ಸೇರಿ ಕೊರತೆ ಇಲ್ಲ ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ದೇವರ ವಾಕ್ಯ ಕೆಲಸ ಮಾಡ್ತಾ ಇದೆ. ಕೊರತೆ ಇಲ್ಲ, ಕೊರತೆ ಇಲ್ಲ. ದೇವರ ವಾಕ್ಯ ಮಹಿಮೆಯಾಗಿ ಹೊರಡ್ತಾ ಇದೆ. ಹುಡುಕಿದರೆ ಕೊರತೆ ಇಲ್ಲ. ಏ ಜೀಸಸ್, ಕೊರತೆ ಇಲ್ಲ, ಏ ಸೈತಾನೆ, ಕೊರತೆ ಇಲ್ಲ. ನನಗೆ ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಇಲ್ಲಿವರೆಗೂ ಕೊರತೆ ಇಲ್ಲ. ನನ್ನನ್ನು ಕೊರತೆ ಉಳ್ಳವನಾಗಿ ಸೈತಾನನೇ ನೀನು ಮಾಡಿದೆ ಅಲ್ಲ, ಆ ಕೊರತೆಯನ್ನ ತೆಗೆಯುವುದಕ್ಕಾಗಿ, ನೀಗಿಸುವುದಕ್ಕಾಗಿ ಯೇಸು ಈಗ ಇಲ್ಲಿ ನನ್ನ ಮುಂದೆಗಡೆ ಬಂದಿದ್ದಾನೆ. ಓ, ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. ನಿಜ ನಿಜ ನಿಜ. ಕೊರತೆ ಇಲ್ಲ, ಕೊರತೆ ಇಲ್ಲ. ಓ ರಬ ಶಬ ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ಕೊರತೆ ಇಲ್ಲ, ಕೊರತೆ ಇಲ್ಲ. ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ, ವೈಖಮಾನ ಕೊರತೆ ಇಲ್ಲ, ಕೊರತೆ ಇಲ್ಲ. ಪ್ರೌಢ ಪ್ರಮಾಣ. ಯೇಸುವನ್ನು ಹುಡುಕಿದರೆ ದೇವರು ಮಾತಾಡ್ತಾ ಇದ್ದಾರೆ. ಕೊರತೆ ಇಲ್ಲ, ಕೊರತೆ ಇಲ್ಲ. ದೇವರು ಇವತ್ತು ಕೆಲವರನ್ನು ಮುಟ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಯೇಸುವನ್ನು ದೇವರು ಕೆಲವರನ್ನು ಮುಟ್ಟುವಾಗ ಕೊರತೆ ಇಲ್ಲ. ಇಲ್ಲಿವರೆಗೂ ನೀನು ಕಂಡ, ಇಲ್ಲಿವರೆಗೂ ನಿನ್ನಲ್ಲಿದ್ದ ಕೊರತೆ ಇದಕ್ಕೆ ಮೇಲೆ ಇರಲ್ಲ ಅಂತ ಹೇಳಿ ದೇವರು ಸ್ಪಷ್ಟವಾಗಿ ಶಕ್ತವಾಗಿ ಅವನು ಮಾತಾಡುವಂತ ದೈವವಾಗಿದ್ದಾನೆ. ಎಸ್,
ದೇವರು ಕೆಲವರನ್ನ ಮುಟ್ಲಿಕ್ಕಾಗಿ ಹೋಗ್ತಾನೆ. ರಾ 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 ಶಬಾದ ಡಗಾದಬೋ ನನ್ನ ಯೇಸು ತಯಾರಾಗಿ ಬಂದಿದ್ದಾರೆ. ಆ ನನ್ನ ಯೇಸುವಿನ ಕೈಯಲ್ಲಿ ಒಂದು ಮಹಿಮೆ ಉಳ್ಳ, ಒಂದು ವಿಶೇಷವಾದ ಘನತೆ ಉಳ್ಳ ಒಂದು ಅಂಗಿ ಶಾಲ್ನ ನೋಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ನನ್ನ ದೇವರು ಯಾರ ಮೇಲೆ ಅದನ್ನು ಹಾಕ್ತಾನೆ ಅಂತೇಳಿ. ರಾ ಬಾ 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 ಡಾಗದ ಬೋ ದೇವರು ಶಾಲ್ ಎತ್ಕೊಂಡು ಬರ್ತಾ ಇದ್ದಾರ. ಅವನ ಕೈಯಲ್ಲಿ ನನ್ನ ಶಾಲ್ ನೋಡ್ತಾ ಇದ್ದಾನೆ. ಈ ಶಾಲ್ ಯಾರ ಮೇಲೆ ಬೀಳ್ತದೋ ನನಗೆ ಗೊತ್ತಿಲ್ಲ. ಇವತ್ತು ಯಾರ ಮೇಲೆ ಬೀಳ್ತದೋ ಅವನನ್ನು ಕಾಡ್ತಾ ಇರುವ, ಅವನನ್ನು ಪೀಡಿಸ್ತಾ ಇರುವ, ಅವನನ್ನು ಬಂಧಿಸಿರುವ, ಅವನನ್ನು ಕಟ್ಟಿ ಹಾಕಿರುವ, ಅದು ಇದಕ್ಕೆ ಮೇಲೆ ಇರಲ್ಲ. ಎಲ್ರೋಹಿ 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 ಯೆಹೋವ ಈರೇ, ಯೆಹೋವ ಈರೇ, 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 ಈರೇ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾದಿ. ನಿನ್ನ ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ 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 ನಿಮಗೆ ಆರಾಧನೆ 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 ಆರಾಧನೆ. ಎಬಿನೇಜರೇ ಎಬಿನೇಜರೇ. ನಾವೆಲ್ಲರೂ ಹಾಗೆ ಎದ್ದುಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ಎಬಿನೇಸರೇ ಎಬಿನೇಸರೇ, ಇದುವರೆಗೂ ಸಹಾಯ ನೀನೆ, ಇದುವರೆಗೂ ಸಹಾಯ ನೀನೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಸೇರಿ ನಾವೆಲ್ಲರೂ ಎದುರಿಟ್ಟುಕೊಳ್ಳೋಣ ಕರ್ತನ ಪಾದಪೀಠದಲ್ಲಿ. ಆರಾಧನೆ ಆರಾಧನೆ యేసయ్య, ಆರಾಧನೆ 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 ಆರಾಧನೆ. ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ. ಆಮೆನ್. ಅಯ್ಯ ಇವತ್ತು ನನ್ನ ನೋಡಿದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಯ್ಯ. ನನ್ನ ಕಾಡುವೆ ಸ್ತೋತ್ರನಯ್ಯ, ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ನಿನಗೆ ಯೇಸುವೇ. ಆರಾಧನೆ 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 ಆರಾಧನೆ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ನನಗೆ ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಯೇಸುವೇ. ಅಪ್ಪಾ ನಿನಗೆ ಆರಾಧನೆ ಆರಾಧನೆ
ಎಲ್ಲರೂ ಸೇರಿ ಎಬಿನೇಜರೇ 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 ಇದುವರೆಗೂ ಸಹಾಯ ನೀರೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀರೇ ಇದುವರೆಗೂ ಸಹಾಯ ನೀರೇ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೇ ಪೂರ್ಣ ಯಾರು ಏನು ಹೇಳ್ಕೊಳ್ಳಪ್ಪ ನಾನು ಮಾತ್ರ ನಿಮ್ಮನ್ನು ಆರಾಧಿಸ್ತೀನಿ ಯಾಕಂದ್ರೆ ಇವತ್ತು ನೀ ನನಗಾಗಿ ಬಂದಿದ್ಯಾ ನೀ ನನ್ನನ್ನು ಕಂಡಿದ್ಯಾ ನೀನನ್ನು ನೋಡಿದ್ಯಾ ಆ ಒದಿಕೆ ನನ್ನ ಮೇಲೆ ಬೀಳಿ ನಿನಗೆ ಆರಾಧನೆ 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 ಎಲ್ರೋಹಿ 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 ನನ್ನ ಕಾಣುವೆ ಸ್ತೋತ್ರಯ್ಯ ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಸ್ಪೀಡಾಗಿ ನನ್ನ ಕಾಣುವೆ ಸ್ತೋತ್ರಯ್ಯ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೇ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ನಿನಗೆ ಆರಾಧನೆ 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 ಯೆಹೋವ ರಫಾ ಯೆಹೋವ ರಫಾ ಯೆಹೋವ ರಫಾ ಆರೋಗ್ಯ ನೀಡಿರುವೆ ನನಗೆ ಯೆಹೋವ ರಫಾ ಯೆಹೋವ ರಫಾ ನಿನ್ನ ಶುಗರ್ ಏನೇ ಇರಲಿ ನಿನ್ನ BP ಏನೇ ಇರಲಿ ನಿನ್ನ ರೋಗ ಏನೇ ಇರಲಿ ಅವನು ಬಂದಾಯ್ತು ಆರೋಗ್ಯ ನೀನೆನುವೆ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಸುವೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೇಸುವೇ ನಿಮಗೆ ಅಪ್ಪ ನಿನಗೆ ಆರಾಧನೆ 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 ಯೆಹೋವ ಈರೇ ಅಗತ್ಯವೆಲ್ಲ ಪೂರೈಸುವೆ ಯೆಹೋವ ಈರೇ ಅಗತ್ಯವೆಲ್ಲ ಪೂರೈಸುವೆ ನನ್ನ ಅಗತ್ಯವೆಲ್ಲ ಪೂರೈಸುವೆ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆಯ ಆರಾಧನೆ 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 ಯೆಸಯ್ಯ ನಿನಗೆ ಆರಾಧನೆ 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 ಯೆಹೋವಾನಿಸಿ ಎಂದೆಂದು ಜಯ ಜಯವೇ ಯೆಹೋವಾನಿಸಿ ಎಂದೆಂದಿಗೂ ಜಯ ಜಯವೇ ಎಂದೆಂದಿಗೂ ಜಯ ಜಯವೇ ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೆಸಯ್ಯ ನಿನಗೆ ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ 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 ರ ಶಬದ ಡಗದಬೋ ನಿನಗೆ ಆರಾಧನೆ ಆರಾಧನೆ ನಾನು ಕಂಡ ಯೇಸು ಆರಾಧನೆ ಆ ನನ್ನ ಯೇಸುವಿನ ಕೈಲಿನ ಒದಿಕೆ ನನ್ನ ದೇವರು ಯಾರ ಮೇಲೆ ಹಾಕ್ಬೇಕಂತೇಳಿ ತೀರ್ಮಾನ ಮಾಡಿದಾನ ಅವ್ರ ಮೇಲೆ ಇವತ್ತು ಯೇಸುವಿನ ನಾಮದಲ್ಲಿ
ಹೊದಿಕೆ ಹಾಕಲಿ. ನಿನಗೆ ಆರಾಧನೆ 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 ಏ ಜೀಸಸ್. ನಿನಗೆ ಆರಾಧನೆ ಆರಾಧನೆ ರಬ 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 ಆರಾಧನೆ ಶಾಪಾದ ಡಗದಬ ರೀಗಮಾನ. ನಿನಗೆ ಆರಾಧನೆ ಆರಾಧನೆ ದೇವರೇ, ನೀ ತೆಗೆದುಕೊಂಡು ಬಂದಿರೋ ಹೊದಿಕೆ ಆರಾಧನೆ ಯಾರ ಮೇಲೆ ಹಾಕ್ಬೇಕಂತ ಹೇಳಿ ತೀರ್ಮಾನ ಮಾಡಿದಿರೋ ಅವ್ರನ್ನ ತೋರಿಸ್ಕೊಡ್ರಿ. ಯಾರ ಮೇಲೆ ಹಾಕ್ಬೇಕಂತ ಹೇಳಿದ್ರು ಅವ್ರನ್ನ ತೋರಿಸ್ಕೊಡ್ರಿ, ತೋರಿಸ್ಕೊಡ್ರಿ, ಅವ್ರನ್ನ ತೋರಿಸ್ಕೊಡ್ರಿ. ರ ರ ರ ರ ಶಾಬಾದ ಡಗದಬ ಶೀರ ಶಾಬಾದ ಡಗದಬ ರೀಗಮಾನ ಪ್ರೌಢ ಪ್ರಮಾಣ ರೀಖಾಮಾನ ದಗದಗ ಶಬ್ದವ ದೀಖ ನಗಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅವಾಗಲೇ ಅವ್ರು ಇಳಿದು ಬಂದರು. ಅವ್ರು ನಮ್ಮ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಅವ್ರ ಖಾಲಿ ಕೈಯಲ್ಲಿ ಬರ್ತಾ ಇಲ್ಲ. ದೇವ್ರು ನಮ್ಮ ಮಧ್ಯದಲ್ಲಿ ಇಳಿದು ಬಂದರು. ಅವಾಗಲೇ ದೇವ್ರು ತೋರಿಸಿದ್ದು, ನಂಬಿದ್ರೆ ಮಹಿಮೆ ಕಾಣ್ತೀವಿ. ಅವ್ರು ನಮ್ಮ ಮಧ್ಯದಲ್ಲಿ ಇಳಿದು ಬಂದರು. ಆವಾಗಲೇ ತೋರಿಸ್ಕೊಟ್ಬಿಟ್ಟು ನಾನು ಬಂದಿದ್ದೀನಿ ಅಂತ. ಬರುವಾಗ ಅವ್ರ ಕೈ ಖಾಲಿ ಕೈ ಆಗಿಲ್ಲ, ಅವ್ರ ಕೈ ಹೀಗಿದೆ. ನಾನು ಆ ಕೈ ನೋಡ್ತಾ ಇರುವಾಗಲೇ ಆ ಕೈಯಲ್ಲಿ ಕೆಲವೊಂದು ಹೊದಿಕೆಗಳನ್ನ ನೋಡಿದೆ. ಅವರು ಕೈಯಲ್ಲಿ ಕೆಲವೊಂದು ಹೊದಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದು ಯಾರ ಮೇಲೆ ಹಾಕ್ತಾರೆ ನನಗೆ ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ನಾನು ದೇವ್ರನ್ನ ಕೇಳಿದೆ, ದೇವರೇ, ನೀನು ಆ ಹೊದಿಕೆ ಯಾರ ಮೇಲೆ ಹಾಕ್ಬೇಕಂತ ತೀರ್ಮಾನ ಮಾಡಿದಿರೋ ಅವ್ರನ್ನ ತೋರಿಸ್ಕೊಡಿ ಅಂದೆ. 4-5 ಜನ ತೋರಿಸ್ಕೊಟ್ರು. ಅವ್ರುಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದನೇದಾಗಿ ಈ ಮಗಳನ್ನ ದೇವ್ರು ತೋರಿಸ್ಕೊಟ್ರು. ಎರಡನೇದಾಗಿ ಗಿರಿಜಾ ಸಿಸ್ಟರ್ ದೇವ್ರು ತೋರಿಸ್ಕೊಟ್ರು. ಮೂರನೇದಾಗಿ ಲಕ್ಷ್ಮೀ ಸಿಸ್ಟರ್ ದೇವ್ರು ತೋರಿಸ್ಕೊಟ್ರು. ನಾಲ್ಕನೇದಾಗಿ ಸರಿತಾ ಸಿಸ್ಟರ್ ನೀವು, ಆಮೇಲೆ ಇವರು ಮಮ್ಮಿರು ಧನಲಕ್ಷ್ಮಿ ಸಿಸ್ಟರು. ಬನ್ನಿ, ಮುಂದೆ ಬನ್ನಿ. ನಾನು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಾನು ದೇವರು ಯಾವತ್ತೂ ಸುಳ್ಳುಗಾರನಲ್ಲ. ನೀವೆಲ್ಲ ಏನೋ ಸುಮ್ಮನೆ ವೇದಿಕೆ ನೋಡೋಕೆ ಬಂದಿದ್ದೀರ. ನಾನು ದೇವರು ಅಷ್ಟು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ಸ್ಪಷ್ಟವಾಗಿ ಮಾತಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೇಳಿ ಅವ್ರು ಇಷ್ಟೊತ್ತವರೆಗೂ ಮಾತಾಡಿದ್ದು ದೇವರೇ. ಅದೇ ದೇವರೇ ದರ್ಶನ ತೋರಿಸಿ ಕೆಲವೊಂದು ಪ್ರವಾದನೆಗಳನ್ನು ಹೇಳಿದ್ದಾರೆ. ನಾನು ಅವ್ರ ಕೈ ನೋಡುವಾಗ ಅವರ ಕೈಯಲ್ಲಿ ಅವರ ಕೆಲವೊಂದು ಹೊದಿಕೆ ನೋಡಿದೆ. ನಾನು ಕೇಳಿದೆ, ದೇವರೇ ಏನಕ್ಕೆ ಈ ಹೊದಿಕೆ? ನಾನು ದೇವರನ್ನ ಕೇಳಿದೆ. ದೇವರು ಹೇಳಿದ್ರು, ಈ ಹೊದಿಕೆ ಇವತ್ತು ಯಾರ ಮೇಲೆ ಬೀಳ್ತದೋ ಇವತ್ತು ಅವ್ರ ಮೇಲೆ ದರಿದ್ರ ಬಿಟ್ಟು ಹೋಗ್ತದಂತ. ಹಲ್ಲೆಲೂಯಾ. ಬೇಕಾದ್ರೆ ಬರ್ದಿಟ್ಕೊಂಡು ಟೆಸ್ಟ್ ಮಾಡ್ರಿ ನೀವು. ಯಾವಾಗ ಈ ದರಿದ್ರ ಬಿಟ್ಟು ಹೋಗುತ್ತೆ? ಯಾವಾಗ ದರಿದ್ರ ಬಿಟ್ಟು ಹೋಗುತ್ತೆ? ದೇವರು ತೆಗೆದುಕೊಂಡು ಬಂದಿರುವಂಥ ಆ ಒಂದು ಮಹಿಮೆ ಉಳ್ಳಂಥ ಆ ಒಂದು ಶಾಲ್ಗಳನ್ನು ದೇವರು, ನಾನು ಪ್ರಾರ್ಥನೆ ಮಾಡೋವಾಗ ನಿಮ್ಮ ಮೇಲೆ ಹಾಕ್ತಾರೆ. ಅವ್ರು ಹಾಕ್ಬೇಕು. ಅವ್ರು ಹಾಕ್ಬೇಕಾದ್ರೆ ನಾವೇನು ಮಾಡಬೇಕು? ಇವತ್ತು ದೇವ್ರು ಮಾತಾಡ್ದಂಗೆ ದೇವರಲ್ಲಿ ಕರೆಕ್ಟಾಗಿ ಭಯ ಭಕ್ತಿ ಉಳ್ಳವರಾಗಿ ಬಿಡಬೇಕಾದ ಕಾರ್ಯಗಳನ್ನೆಲ್ಲ ಬಿಟ್ಟು, ಬಿಡಬೇಕಾದ ಎಲ್ಲ ವಿಷಯಗಳನ್ನ ಬಿಟ್ಟು ಇವತ್ತು ಸಂಪೂರ್ಣವಾಗಿ ಮನ ತಿರುಗೋದಾದರೆ ಆ ಹೊದಿಕೆ ಇವತ್ತು ನಿಮ್ಮ ಮೇಲೆ ಬೀಳ್ತದೆ. ಆ ಹೊದಿಕೆ ನಿಮ್ಮ ಮೇಲೆ ಬಿದ್ದರೆ ಇಲ್ಲಿವರೆಗೂ ನಿಮ್ಮನ್ನು ಹಿಡಿದಂಥ ಆ ಪೀಡೆ, ಆ ದರಿದ್ರ, ಆ ಕೊರತೆ ಇವತ್ತು ನಿಮ್ಮನ್ನು ಬಿಟ್ಟೋಗ್ಲಿಕ್ಕಾಗಿ ಹೋಗ್ತಾ. ಹಲ್ಲೆಲೂಯಾ. ನೀವು ಸಾಕ್ಷಿ ಹೇಳಕ್ಕೆ ಹೋಗ್ತಾರೆ ಅನೇಕ ಜನರಿಗೆ. ನೀವು ಸಾಕ್ಷಿ ಹೇಳಕ್ಕೆ ಹೋಗ್ತಾರೆ ಅನೇಕ ಜನರಿಗೆ. ದೇವ್ರು ನಿಮ್ಮನ್ನು ಸಾಕ್ಷಿಯಾಗಿ ಇಡ್ಲಿಕ್ಕಾಗಿ ಇಷ್ಟಪಡ್ತಾನೆ. ದೇವ್ರು ನಿಮ್ಮನ್ನು ಸಾಕ್ಷಿಯಾಗಿ ನಿಮ್ಮನ್ನು ಮಿಣಿಗಿಸ್ಲಿಕ್ಕಾಗಿ ಇಷ್ಟಪಡ್ತಾನೆ. ಆದರೆ ಇವತ್ತು ನೀವು ಡೆಡಿಕೇಶನ್ ಮಾಡೋದಾದರೆ, ಇವತ್ತು ನೀವು ಮನ ತಿರುಗೋದಾದರೆ, ಇವತ್ತು ನೀವು ಒಪ್ಪಿಸಿಕೊಡೋದಾದರೆ, ಇವತ್ತು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಹೊದಿಕೆಯನ್ನು ದೇವರು ನಿಮ್ಮ ಮೇಲೆ ಹಾಕ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ನಿನಗೋಸ್ಕರ ಬಂದಿದ್ದಾರೆ. ನಿನ್ನ ಕಣ್ಣೀರನ್ನು ಕಂಡ ದೇವರು
ನಿನ್ನ ವೇದನೆಯನ್ನು ಕಂಡ ದೇವರು, ನಿನ್ನ ದುರ್ಸ್ಥಿತಿಯನ್ನು ನೋಡಿದ ದೇವರು, ನಿನ್ನ ಪರಿಸ್ಥಿತಿಯನ್ನು ನೋಡಿದ ದೇವರು, ನಿನ್ನ ಕಣ್ಣೀರನ್ನು ಒರೆಸಲಿಕ್ಕಾಗಿ, ನಿನ್ನ ಹೃದಯದಲ್ಲಿರುವ ದುಃಖವನ್ನು ಆರಿಸಲಿಕ್ಕಾಗಿ, ನಿನ್ನ ಮೇಲಿರುವಂಥ ದರಿದ್ರ ಎಂಬುದಾಗಿ ಹೇಳುವಂಥ ಆ ಹೊದಿಕೆಯನ್ನು ತೆಗೆದು ಬಿಸಾಕಿ ಆಶೀರ್ವಾದದ ಹೊದಿಕೆಯನ್ನು, ಸಮೃದ್ಧಿಯಾದ ಹೊದಿಕೆಯನ್ನು, ಸಮಾಧಾನದ ಹೊದಿಕೆಯನ್ನು ಸ್ವರ್ಗದ ದೇವರು ಇವತ್ತು ನಿನಗೆ ಹಸ್ತಾಂತರವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನೀನು ತಯಾರಾದರೆ ಅವನು ತಯಾರಾಗ್ತಾನೆ. ಆತನ ವಚನ ಹೇಳ್ತದೆ, ಇವತ್ತು ನಿಮ್ಮ ಮಧ್ಯದಲ್ಲಿ ನೀವು ಶುದ್ಧಿ ಮಾಡಿಕೊಂಡ್ರೆ ನಾಳೆ ದೇವರು ನಿಮ್ಮ ಮೊದಲ ಅದ್ಭುತಗಳನ್ನು ಮಾಡ್ತಾನೆ. ಅದು ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಈ ಕ್ಷಣ, ಈ ಗಳಿಗೆ, ಈ ಸಮಯದಲ್ಲಿ ನೀನು ಒಪ್ಪಿಸ್ಕೊಟ್ರೆ, ನನ್ನ ದೇವರು ಇವತ್ತು ಮಾತಾಡಿದಂತೆ ಅವನು ಮಾಡಬೇಕಾದ ಕಾರ್ಯವನ್ನು ಯಾರು ತಡೆದ್ರು ತಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೆರವೇರುತ್ತೆ. ಅವನ ಕೈಯಲ್ಲಿ ಹೊದಿಕೆ ಇದೆ. ಹೊದಿಕೆ ನಾನು ಕಂಡೆ. ಆ ಹೊದಿಕೆಯನ್ನು ದೇವರು ನನಗೆ ತೋರಿಸಿದ್ರು. ಇದೋ ಮಗ, ನಾನು ತಯಾರಾಗಿ ಬಂದಿದ್ದೀನಿ, ಕೆಲವೊಬ್ಬರ ಮೇಲೆ ನಾನು ಆಗ್ತೀನಿ ಅಂತ ದೇವರು ಹೇಳಿದ್ರು. ಇವತ್ತು ಆ ಹೊದಿಕೆ ನಿನ್ನ ಮೇಲೆ ಬೀಳುವಾಗ ನಿನ್ನಲ್ಲಿರುವ ಎಲ್ಲ ಕೊರತೆ, ಬಡಸ್ತನ, ದರಿದ್ರ ಎಲ್ಲ ಬಿಟ್ಟು ಹೋಗ್ತದೆ. ಒಂದನೇದಾಗಿ ನಿನ್ನಲ್ಲಿ ಬರುವಂಥ ಶ್ರೀಮಂತಿಕೆ ಅದು ಆತ್ಮಿಕವಾದ ಶ್ರೀಮಂತಿಕೆ. ಎರಡನೇದಾಗಿ ನಿನ್ನಲ್ಲಿ ಬರುವಂಥ ಶ್ರೀಮಂತಿಕೆ ಎಲ್ಲ ಆರ್ಥಿಕ ಭೌತಿಕವಾಗಿರುವಂಥ ಶ್ರೀಮಂತಿಕೆ. ಶಾಭಾಥ ಠಾಖಾಥ ರೀಖಾಮಾನ ಪ್ರೌಢ ಪ್ರಮಾಣ ರೀಖಲ್ಮಾನ ಶಬ್ದಮಾದಿಗಾರಗಸಿ. ದೇವರು ನಿನ್ನ ಮುಟ್ಲಿಕ್ಕಾಗಿ ಹೋಗ್ತಾರೆ. ದೇವರು ನನಗೆ ಕಲ್ಪಿಸುವಾಗ, ದೇವರು ನನಗೆ ಕಟ್ಲೆ ಕೊಡುವಾಗ, ದೇವರು ನನಗೆ ಹೇಳುವಾಗ, ನಾನು ನಿಮ್ಮ ಮೇಲೆ ಕೈ ಇಡ್ತೇನೆ. ನಾನು ನಿಮ್ಮ ಮೇಲೆ ಕೈ ಇಡುವಾಗ ದುಷ್ಟನು ಇಲ್ಲಿವರೆಗೂ ನಿಮ್ಮ ಮೇಲೆ ಹಾಕಿದ್ದಂಥ ಆ ಹಳೆ ಹೊದಿಕೆಯನ್ನು ದೇವರು ತೆಗೆದು ಬಿಸಾಕಿ, ದೇವರು ನಿನಗಾಗಿ ತೆಗೆದುಕೊಂಡು ಬಂದಿರುವಂಥ ಅವನ ಹೊದಿಕೆಯನ್ನು ಇವತ್ತು ನಿನ್ನ ಮೇಲೆ ಅವನು ಹಾಕ್ತಾನೆ. ಹೊಂದಿಕೊಳ್ಳಕ್ಕೆ ರೆಡಿ ಆಗ್ರಿ, ಹಿಡಿದುಕೊಳ್ಳಕ್ಕೆ ರೆಡಿ ಆಗ್ರಿ, ಪಡೆದುಕೊಳ್ಳೋದಕ್ಕೆ ರೆಡಿ ಆಗ್ರಿ. ದೇವರೇ, ನೀವು ಮಾಡಬೇಕೆಂಬುದಾಗಿ ಅಂದುಕೊಂಡಿರೋ ಕಾರ್ಯ ಇವತ್ತು ಮಾಡ್ರಿ, ಮಾಡ್ರಿ, ಮಾಡ್ರಿ. ಎಲ್ಲ ಮೌನವಾಗಿರ್ರಿ. ದೇವರು ಕೆಲವರಲ್ಲಿ ಏನೋ ಮಾಡ್ತಾ ಇದ್ದಾರೆ. ಕೆಲವರಿಗೆ ದೇವರಿಗೆ ನನ್ನ ತೋರಿಸಿ ಕರೆದಂಥವ್ರಿಗೆ ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಕೆಲವು ಅನುಭವ ಕೊಡಲಿಕ್ಕಾಗಿ ಹೋಗ್ತಾ ಇದ್ದಾರೆ. ನಿಮ್ಮ ಮೇಲೆ ಏನೋ ಹಳೇದು ತೆಗೆದು ಬಿಸಾಕುವ ಅನುಭವ, ನಿಮ್ಮಿಂದ ಏನೋ ಹಳೇದು ತೆಗೆದು ಬಿಸಾಕುವಂಥ ಅನುಭವ, ಆಮೇಲೆ ನಿಮ್ಮ ಮೇಲೆ ಯಾರೋ ಏನೋ ಒಂದು ಹೊದಿಕೆಯನ್ನು ಹಾಕುವಂಥ ಅನುಭವ, ನಿಮ್ಮ ಮೇಲೆ ಏನೋ ಒಂದು ಹೊದಿಕೆ ಹಾಕಲ್ಪಟ್ಟಿರುವಂಥ ಒಂದು ಅನುಭವ. ಈ ಪ್ರಾರ್ಥನೆ ಆದಮೇಲೆ, ಈ ಪ್ರಾರ್ಥನೆಯಲ್ಲಿಯೇ ನಿಮಗೆ ಅನುಭವ ಉಂಟಾಗುತ್ತೆ, ನಿಮಗೆ ಅನುಭವ ಉಂಟಾಗುತ್ತೆ. ಏನೆಲ್ಲ ಹಳೆಯ ಹೊದಿಕೆ ತೆಗೆದು ಬಿಸಾಕಬೇಕು, ಪರಿಶುದ್ಧಾತ್ಮನು ಆ ಹಳೆಯ ಹೊದಿಕೆಯನ್ನು ತೆಗೆದು ಬಿಸಾಕಲಿ, ತೆಗೆದು ಬಿಸಾಕಲಿ. ಒಂದು ಹೊಸ ಹೊದಿಕೆ, ಒಂದು ಹೊಸ ಹೊದಿಕೆ ಬೀಳಲಿ, ಬೀಳಲಿ, ಬೀಳಲಿ. ಹೊಸ ಹೊದಿಕೆ ಬೀಳಲಿ, ಬೀಳಲಿ. ಹೊಸ ಹೊದಿಕೆ ಬೀಳಲಿ, ಹೊಸ ಹೊದಿಕೆ ಬೀಳಲಿ, ಹೊಸ ಹೊದಿಕೆ ಬೀಳಲಿ, ಹೊಸ ಹೊದಿಕೆ ಬೀಳಲಿ, ಬೀಳಲಿ, ಹೊಸ ಹೊದಿಕೆ ಬೀಳಲಿ. ದೇವರು ತೆಗೆದುಕೊಂಡು ಬಂದಿರುವಂಥ ಹೊದಿಕೆ ಬೀಳಲಿ, ಹೊದಿಕೆ ಬೀಳಲಿ. ದರಿದ್ರೆಲ್ಲ ಬಿಟ್ಟು ಓಡ್ತಾ ಇದೆ, ದರಿದ್ರೆಲ್ಲ ಬಿಟ್ಟು ಓಡ್ತಾ ಇದೆ, ಕೊರತೆಗಳೆಲ್ಲ ಬಿಟ್ಟು ಓಡ್ತಾ ಇದೆ. ಹಳೆ ಹೊದಿಕೆ ದೇವರು ತೆಗೆದು ಬಿಸಾಕ್ತಾ ಇದ್ದಾರೆ. ಇದು ಹೊಸ ಹೊದಿಕೆ, ಹೊಸ ಹೊದಿಕೆ. ಇದು ದೇವರು ಕೊಡ್ತಿರುವಂತ ಹೊದಿಕೆ. ಶಾಪಾದ ಡಾಗದವ ರೀಗಮಾನ. ಹೊದಿಕೆ, ಹೊದಿಕೆ, ನಿನ್ನ ಅವಸ್ಥೆಗಳನ್ನು ಬದಲಾಯಿಸುವಂತ ಹೊದಿಕೆ,
ನಿನ್ನ ದುರ್ಸ್ಥಿತಿಗಳನ್ನು ಬದಲಾಯಿಸುವಂತ ಹೊದಿಕೆ, ನಿನ್ನ ಸ್ಥಿತಿಗತಿಗಳನ್ನು ಬದಲಾಯಿಸುವಂತ ಹೊದಿಕೆ. ದೇವರು ಸ್ಪಷ್ಟವಾಗಿ ಆಲೋಚನೆಯನ್ನ ಕೊಡ್ತಾ ಇದ್ದಾರೆ. ಯಾರನ್ನೆಲ್ಲ ದೇವರು ನನಗೆ ತೋರಿಸಿ ಮುಂದೆ ಕರೆಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು, ಯಾರ ಮೇಲೆ ನನ್ನ ಕೈ ಇಟ್ನೋ ಅವರುಗಳಿಗೆ ದೇವರು ಆಲೋಚನೆ ಕೊಡ್ತಾ ಇದ್ದಾರೆ. ಬರೆದಿಟ್ಟುಕೊಳ್ಳ್ರಿ, ಇದು ಬರೆದಿಟ್ಟುಕೊಳ್ಳ್ರಿ. ಇದು ನಡಿಲಿಕ್ಕಾಗಿ ಹೋಗಿರೋ ಕಾರ್ಯಗಳು, ಇದು ನಡಿಲಿಕ್ಕಾಗಿ ಹೋಗುವಂತ ಕಾರ್ಯಗಳು. ಶಾಬಾದ ಡಗಾದ ಬಹು ಪ್ರೌಢ ಪ್ರಮಾಣ. ಇವತ್ತಿನಿಂದ ಈ ಕ್ಷಣದಿಂದ ನಿಮ್ಮ ಅವಸ್ಥೆಗಳು ಬದಲಾಗಲಿಕ್ಕಾಗಿ ಹೋಗ್ತಾ ಇದೆ. ಎರಡನೇದು ಸ್ಥಾನಗಳು ಬದಲಾಗಲಿಕ್ಕಾಗಿ ಹೋಗ್ತಾ ಇದೆ. ಮೂರನೇದಾಗಿ ಒಬೇದೇದೋಮನ ಮನೆಯನ್ನ ದೇವರು ಕೃಪೆ ಮಾಡಿ ಅವನ ಮನೆ ಒಳಗಡೆ ದೈವ ಆಶೀರ್ವಾದಗಳನ್ನು ಕಳಿಸಿ ಅವನನ್ನ, ಅವನ ಮನೆಯನ್ನ, ಅವರ ಕುಟುಂಬದವರನ್ನ ಅನುಗ್ರಹಿಸಿದ ಹಾಗೆ ಇನ್ನು ಮೂರು ತಿಂಗಳಲ್ಲಿ ಮನುಷ್ಯರಿಗೆ ಅಸಾಧ್ಯ, ನನ್ನ ದೇವರಿಗೆ ಸಾಧ್ಯ. ನನ್ನ ದೇವರು ಹೇಳ್ತಾ ಇದ್ದಾರೆ, ಇನ್ನು 3 ತಿಂಗಳಲ್ಲಿ ಒಬೇದೇದೋಮನ ಮನೆಯನ್ನು ಕಂಡು ಅವನ ಮನೆಯನ್ನು ಅನುಗ್ರಹಿಸಿ ಅವನನ್ನು ಮಾನಿಸಿದ ಹಾಗೆ ಇದೋ ನನಗೊಂದು ಪದ್ಧತಿ ಉಂಟು, ನಿನ್ನ ಮನೆಯನ್ನು ಅನುಗ್ರಹಿಸಿ ನಿನ್ನನ್ನು ಮಾನಿಸುವ ಒಂದು ಪದ್ಧತಿ ಅಂತೇಳಿ. ಇನ್ನು 3 ತಿಂಗಳಲ್ಲಿ ನಿನ್ನ ಎಲ್ಲ ಸ್ಥಿತಿಗತಿಗಳು ಬದಲಾಗಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನೆಗೆ ಒಂದು ಬದಲಾವಣೆ ಬರಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಅವಸ್ಥೆಗಳಿಗೆ ಬದಲಾವಣೆ ಬರಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಎಲ್ಲ ಕಾರ್ಯಗಳಿಗೆ ದೊಡ್ಡ ಒಂದು ಬದಲಾವಣೆ ಇನ್ನು 3 ತಿಂಗಳಲ್ಲಿ ಕರ್ತನು ಒದಗಿಸಿ ಅನುಗ್ರಹಿಸಿ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಂದುಗ ಯೇಸುವಿನ ನಾಮದಲ್ಲಿ ನಿನ್ನ ಮನೆ ದೇವರಿಂದ ಅನುಗ್ರಹಿಸಲ್ಪಟ್ಟ ಮನೆಯಾಗಿ ಮಾರ್ಪಾಡ್ಲಿಕ್ಕಾಗಿ ಹೋಗ್ತದೆ. ನಿನ್ನ ಮನೆ ನೋಡೋರು ದೇವರ ಮನೆ ಎಂಬುದಾಗಿ ಗುರುತಿಸುವುದಕ್ಕಾಗಿ ಹೋಗ್ತಾ ಇದ್ದಾರೆ. ರಬಾ ಶಬಾದ ಡಾಗಾದಬೋ ರೀಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ. ಇದೋ ದೇವರ ಕರನ ನೋಡ್ತಾ ಇದ್ದಾನೆ. ದೇವರ ಕರ ನಿನಗೆ ನೇರವಾಗಿ, ನಿನ್ನ ವಿಷಯಗಳಿಗೆ ನೇರವಾಗಿ ನಿನ್ನ ಮನೆ ಮೇಲೆ ಇಳಿದು ಬರೋದನ್ನು ನಾನು ಕಾಣ್ತಾ ಇದ್ದಾನೆ. ಅದು ಹಾಗೆ ನಡೆಯಲಿ. ಏಲಿಯನು ದೇವರ ಕರವನ್ನು ಕಂಡ, ಏಲಿಯನು ದೇವರ ಹಸ್ತವನ್ನು ನೋಡಿದ ಕ್ಷಣ ಮಾತ್ರದಲ್ಲೇ ಅನೇಕ ವರ್ಷಗಳು ಆಗದೆ ಇರೋದು, ಅನೇಕ ವರ್ಷಗಳು ನಡೆದೇ ಇರೋದು ಕ್ಷಣ ಮಾತ್ರದಲ್ಲೇ ಮಳೆಯನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಒಂದು ವಿಶೇಷವಾದ ಆಶೀರ್ವಾದದ ಮಳೆ ದೇವರು ಅನುಗ್ರಹಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಗೇ ನಡೀಲಿ, ಹಾಗೇ ಸಂಭವಿಸಲಿ. ಮಹಿಮೆ ನಿಮಗೆ. ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಒಪ್ಪಿಸಿಕೊಟ್ಟಿದ್ದಾರೋ ಅವರುಗಳೆಲ್ಲ ಪರಿಸ್ಥಿತಿಗಳು ಬದಲಾಗಲಿ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರೋಣ ತನಕವಿರಲಿ. ಆಮೇಲೆ ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಕರ್ತನಾದ ಯೇಸುವೇ, ಬೇಗ ಬಂದ್ಬಿಡಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಓಕೆ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.